ನ್ಯಾಯಬೆಲೆ ಅಂಗಡಿ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನಾವರಣ ಮಾಡಲಾಗ್ತಾ ಇದೆ. ಇದೇ ಜುಲೈ 31ನೇ ತಾರೀಕಿನಿಂದ ತೆರೆಯ ಮೇಲೆ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಇನ್ನೊಮ್ಮೆ ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಮ್ಮ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಜುಲೈ 31ನೇ ತಾರೀಕಿನಿಂದ ಬರ್ತಾ ಇದೆ. ಅದೀಗ ನಾಲ್ವರು ಜೊತೆಯಾಗಿ ಸೇರಿ ಟ್ರೇಲರ್ ಲಾಂಚ್ ಅಂತ ಅನೌನ್ಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಇವತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಒಂದು ಟ್ರೈಲರ್ ಅನ್ನ ಲಾಂಚ್ ನಾವೆಲ್ಲ ಸಂತೋಷದಿಂದ ಲಾಂಚ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಪ್ಲೀಸ್. ನನಗೆ ಹೊಸಬ, ನನಗೆ ಹೇಳ್ಕೊಡ್ಬೇಕು ತಾನೇ ಮುಂಚೆ. ಅವತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈ ಮದುವೆಗೆ ನಮ್ಗೆ ಆಶೀರ್ವಾದ ಮಾಡಕ್ ಕರೀಲಿಲ್ವಲ್ಲ ಅಂತೇಳಿ ಈಗ ಬೈತಾ ಇದ್ದೆ ನಾನು. ಅದಕ್ಕೋಸ್ಕರ ರಾಗಿಣಿನ ಹೇಳಲಿಲ್ಲ, ರಾಗಿಣಿ ಹೇಳೋದಿರ್ಲಿ, ಕುಮಾರಣ್ಣ ಹೇಳ್ಬೇಕಲ್ವಾ. ಆದ್ರಿಂದ ಈ ಒಂದು ಚಲನಚಿತ್ರ ನಾವು ತುಣುಕನ್ನು ಮಾತ್ರ ನೋಡಿದ್ದೀವಿ. ನಾನು ಬಹಳ ದಿನದಿಂದ ನಾನು ಸಹಿತ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ರು ಸಹಿತ ನಂದೇನು ಭಾಳ ಲಿಮಿಟೆಡ್ ಪಾತ್ರ, ಭಾಳ ಚೆನ್ನಾಗಿ ಕುಮಾರ್ ಬಂಗಾರಪ್ಪದವ್ರನ್ನ ನಾನು ನಿಮ್ಮ ರಕ್ತ ಕಣ್ಣೀರು ಪಿಕ್ಚರ್ನಲ್ಲಿ ನೋಡಿದ್ದೀನಿ. ಅಲ್ಲಿ ನಿಮ್ಮದು ನಮ್ಮ ಪಾತ್ರದಂಗೆ ಭಾಳ ಶಾರ್ಟ್ ಪಾತ್ರ. ಅದನ್ನು ನೀವಿರೋದ್ರಿಂದಲೇ ಆ ಪಿಕ್ಚರ್ ನೋಡಿದ್ದು ನಾನು, ಉಪೇಂದ್ರ ಅವರ ಆ ಪಿಕ್ಚರ್ನ. ಅದಾದ ಮೇಲೆ ಈ ಪಿಕ್ಚರ್ನಲ್ಲಿ ನಾನು ಪಾತ್ರ ಮಾಡಿದ ಮೇಲೆ ನನಗೆ ಟೈಮ್ ಸಿಕ್ಕಲಿಲ್ಲ. ನಮ್ಮ ಕೃಷ್ಣಪ್ಪ ನನ್ನ ಕರೆಕ್ಟಾಗಿ ಇನ್ನೂ ಬಳಸ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ, ನೋಡೋಕ್ಕೆ ಮಾಡೋಕ್ಕೆ ಎಲ್ಲ. ಇನ್ನೊಂದು ಇದನ್ನ ಸೆಕೆಂಡು ಇಲ್ಲೇನೇನು ತಪ್ಪಿದೆ, ಇನ್ನೇನೇನು ಸರಿ ಇದೆ ಅನ್ನೋದು ನಿಜಕ್ಕೂ ಹೇಳಬೇಕು ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಾನು ನಮ್ಮ ರಾಮಮೂರ್ತಿಯವ್ರಿಗೆ ಹೇಳಿದೆ, ಅರ್ಥಗರ್ಭಿತವಾಗಿ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ ಆಗಬೇಕು. ಯಾಕೆ ಅಂತ ಹೇಳಿದರೆ ಬಡತನದ ರೇಖೆಗಿಂತ ಕಡಿಮೆ ಇರ್ತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭಾರತ ಸಂವಿಧಾನದ ಪ್ರಕಾರ ಕರ್ನಾಟಕ ಸರ್ಕಾರ ಎಲ್ರಿಗೂ ಸಹಿತ ಈ ಒಂದು ಆಹಾರ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈ ನ್ಯಾಯಬೆಲೆ ಅಂಗಡಿನಲ್ಲಿ ಏನೇನು ಲೋಪದೋಷ ಇದೆ, ಏನೇನು ಒಳ್ಳೆಯದಾಗ್ತದೆ, ಏನೇನು ಪಡಿತರ ವ್ಯವಸ್ಥೆ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪಡಿತರ ವ್ಯವಸ್ಥೆ ಚೆನ್ನಾಗಿ ಆಗಂಗೆ ಎಲ್ಲೂ ಆಯ್ತಾ ಇಲ್ಲ. ಸಣ್ಣ ಪುಟ್ಟ ಲೋಪದೋಷಗಳು ಎಲ್ಲ ತಲೂ ಇದ್ದಾವೆ. ಆ ಲೋಪದೋಷಗಳನ್ನು ಎಲ್ಲಿ ಜನ ಎಲ್ಲರೂ ಸಹಿತ ನಾನು ನಿಮ್ಮ ಮೂಲಕ ಇವತ್ತು ವಿನಂತಿ ಮಾಡ್ತೀನಿ, ಈ ಒಂದು ನ್ಯಾಯಬೆಲೆ ಅಂಗಡಿನಲ್ಲಿ ಯಾರು ಆ ಫುಡ್ ಗ್ರೈನ್ಸ್ ತಗೋತಾರೋ ಅವರು ಮತ್ತು ಅವ್ರ ಕುಟುಂಬದವ್ರ ಪಿಕ್ಚರ್ ನೋಡಿದರೆ ಇದನ್ನು ಡೆಫಿನೆಟ್ ಆಗಿ ಕೃಷ್ಣಪ್ಪ ಸೆಕೆಂಡ್ ಪಿಕ್ಚರನ್ನು ಪ್ರಾರಂಭ ಮಾಡ್ಬೋದು. ನಮ್ಮ ಬಾಮಣ್ಣನಿಗೆ ಮತ್ತು ಅವರ ಬ್ರದರ್ಸ್ ಇಬ್ಬರು 3 ಜನಕ್ಕೂ ಹೇಳ್ತಾ ಇದ್ದೀನಿ, ಇವತ್ತು ಇದು ಸೆಕೆಂಡ್ ಪಿಕ್ಚರ್ನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಂದುವರೆದಂಥ ಭಾಗವನ್ನು ತೆಗೆಯೋದಕ್ಕೆ ಅವಕಾಶ ಇದೆ. ಇವತ್ತು ಈ ಚಿತ್ರ ಇವತ್ತು 24ನೇ ತಾರೀಕು ಪ್ಲಸ್ 30ನೇ ತಾರೀಕು 31 ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇಡೀ ಜನ ಎಲ್ಲ ಬಂದು ಇದು ಬೇರೆ ಬೇರೆ ಪಿಕ್ಚರ್ಗಳು ಇವತ್ತು ಕನ್ನಡ ಚಿತ್ರಗಳು ಸಹಿತ ಯಾವ ಬಾಲಿವುಡ್ ಚಿತ್ರಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥ ರೇಂಜ್ನಲ್ಲಿ ನಮ್ಮಲ್ಲಿ ನಡೀತಾ ಇದ್ದಾವೆ. ನಾನಿವತ್ತು ಬೆಳಗ್ಗೆ ಒಂದು ಯಶ್ ಅವ್ರದ್ದು ಫಿಲಮ್ ನೋಡ್ತಾ ಇದ್ದೆ, ರಣಬೀರ್ ಸಿಂಗ್ದು ಮತ್ತು ಯಶ್ವರ್ದು ರಾಮಾಯಣ ಅಂತಕ್ಕಂಥ ಪಿಕ್ಚರ್ನ ಟ್ರೀಸರ್ ನೋಡ್ತಾ ಇದ್ದೆ. ಇವತ್ತು ಭಾಳ ಎತ್ತರಕ್ಕೆ ಹೋಗ್ತಾ ಇದೆ ನಮ್ಮ ಕನ್ನಡ ಚಿತ್ರ ಮಾಧ್ಯಮಗಳು ಸಹಿತ. ಅದರಲ್ಲಿ ಈ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಸಹಿತ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ. ಇದು ಪ್ರಾಯೋಗ ಅಂತ ಹೇಳಿದರೆ ಇಡೀ ಜನಸಮುದಾಯಕ್ಕೆ ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನೋಡಬೇಕಾಗಿರ್ತಕ್ಕಂಥ ಚಿತ್ರ. ಆದ್ದರಿಂದ ರಾಜ್ಯದ ಎಲ್ಲ ಜನ ಈ ಚಿತ್ರವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು, ಭಾವನೆಗಳನ್ನು ನೀವು ನೋಡೋದ್ರ ಮೂಲಕ ತೋರಿಸ್ಬೇಕು. ಇನ್ನೇನಾದ್ರು ಇನ್ನು 2ನೇ ಚಿತ್ರ ಮಾಡುವಾಗ ನಾನು ಸಹಿತ ನಿಮಗೆ ಸಂಪೂರ್ಣವಾಗಿ
ಭಾಗವಹಿಸ್ತೀನಿ ನಿಮ್ಮ ಜೊತೆಗೆ. ಯಾಕೆಂದರೆ ಇದು ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಸಹಿತ ಏನಾದರೂ ಸರಿಪಡಿಸೋದಕ್ಕೆ ಅವಕಾಶ ಇದ್ದಾಗ ಇಂಥವೆಲ್ಲ ನೋಡಿದಾಗಲೇ ಅರ್ಥ ಆಗೋದು, ಎಲ್ಲರೂ ಗೊತ್ತಾಗೋದಿಲ್ಲ, ಆಟೋಮೆಟಿಕ್ಕಾಗಿ ಏನು ತಿಳಿಯೋದಿಲ್ಲ. ಅದಕ್ಕೆ ಇವತ್ತು ಈ ಒಂದು ಟೀಸರ್ ಬಿಡುಗಡೆ ಮಾಡಿ ಈ ಒಂದು ಚಲನಚಿತ್ರ 24ನೇ ತಾರೀಕು ಮತ್ತು 31ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾಗಮಂಗಲದಲ್ಲೂ ಸಹಿತ ನೀವೆಲ್ಲ ಬರ್ತಾರೆ ಅಂತ ಹೇಳಿ ನೀವು ಮುಳುಕಟ್ಟೆ ದೇವಸ್ಥಾನ 24ನೇ ತಾರೀಕು ನಮ್ಮ ಯುವ ನಾಯಕರು ಬರ್ತಿಲ್ಲಮ್ಮ ನಿಮ್ಮ ರಾಗಿಣಿಯವರು ಕೇಳ್ತಾ ಇದ್ದಾರಲ್ಲಿ ಜನ. ಅಲ್ಲ ನಂದು ಹ್ಯಾಂಡ್ ಬಿಲ್ಸ್ ಹಾಕ್ಸ್ಬೇಕಲ್ಲ, ನಾನು ಪಾರ್ಟ್ ಮಾಡಿದ್ದೇನಲ್ಲ, ಅದಕ್ಕೋಸ್ಕರ ನಾಗಮಂಗಲ ತಾಲೂಕಿಗೆ ಅಲ್ಲ ಈ ರಾಗಿಣಿನೇ ಅಂತ ಕುಮಾರಣ್ಣ ಬರ್ಬೇಕಲ್ಲ, ಗಂಡ ಹೆಂಡತಿ ಇಬ್ರು ಬರಬೇಕು, ಒಬ್ರು ಬಂದ್ರೆ ಹೆಂಗಾಯ್ತದೆ. ಅದ್ರ ಜೊತೆಗೆ ನೀನು ಬಂದ್ರೆ ನಮ್ಮ ಅಣ್ಣ ನಮ್ಮ ಬೀಗ ನೀನು ನಾಗಮಂಗಲ ತಾಲೂಕಿಗೆ ನೀನು ಬರಬೇಕು ಅಂತೇಳಿ ಕೇಳ್ಕೊಂಡು ಎಲ್ಲರೂ ನೀವೆಲ್ಲ ನಮ್ಮ ನಾಯಕರನ್ನು ಕರ್ಕೊಂಬನ್ನಿ, ಎಲ್ಲರೂ ಬರಬೇಕು ಅಂತ ಹೇಳಿ ಕೇಳ್ಕೊಂಡು ಈ ಒಂದು ಚಿತ್ರ ಶುಭ ಆಗಲಿ, ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಂಡು ನನ್ನೆರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಾರಾ ಗೋವಿಂದು ಸರ್. ಜಯಶಂಕರ್ ಟಾಕೀಸ್ನ ತೇಜು ಮತ್ತು ಪದ್ಮಾವತಿಯವರು ಜೊತೆಗೆ ಕೃಷ್ಣಪ್ಪನವ್ರ ಪಾತ್ರನೂ ಕೂಡ ಇದೆ. ಎಲ್ಲರೂ ಸೇರಿ ಈ ಒಂದು ಚಿತ್ರ ನಿರ್ಮಾಣ ಮಾಡಿದರು. ಇದು ಮೊದಲನೇ ಚಿತ್ರ ಅಂತ ಕಾಣುತ್ತೆ ಅಲ್ಲ ಅವ್ರಿಗೆ. ಆದರೆ ಮೊದಲನೇ ಚಿತ್ರ ಮಾಡುವಾಗ ಅನುಭವ ಇರೋವ್ರನ್ನ ಸಂಪರ್ಕ ಮಾಡಿ ಅವರ ತಿಳುವಳಿಕೆಯನ್ನು ತಾವು ಪಡ್ಕೊಂಡು ಈ ಚಿತ್ರ ಮಾಡಿದರೆ ಅಲ್ಲಿ ಭಾಳ ವಿಶೇಷ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಾಮಾ ಹರೀಶ್ ಮತ್ತು ಗಿರೀಶ್ ಅವರು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈ ಒಂದು ಚಿತ್ರದ ಲಾಂಚನ್ನು ನಾವು ಭಾಳ ಸಂತೋಷದಿಂದ ಇಲ್ಲಿ ಬಿಡುಗಡೆ ಮಾಡಿದ್ವಿ. ಆಗಿದ್ರೆ ಸರಿ, ಬಹುಶಃ ಕುಮಾರ್ ಬಂಗಾರಪ್ಪನವರು ಸಿನಿಮಾ ಮಾಡಿ ಭಾಳ ವರ್ಷಗಳಾಗಿತ್ತು ಅಂತ ಕಾಣುತ್ತೆ. ಅಪರೂಪಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಒಂದು ಪಾತ್ರವನ್ನು ನೋಡುವಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ನಿಮ್ಮ ಜೊತೆಗೆ ರಾಗಿಣಿ ನಾಯಕಿಯಾಗಿ ನಡೆಸಿದ್ದಾರೆ. ಬಹುಶಃ ಸಣ್ಣ ಚಿತ್ರಗಳಿಂದ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ. ಅದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಲಿ, ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿನ ಆ ಭಗವಂತ ನಿಮಗೆ ಕೊಡಲಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಭಾಳ ಆಸೆ ಇಟ್ಕೊಂಡು ಬರ್ತೀರ ಸಿನಿಮಾ ರಂಗಕ್ಕೆ, ಏನೋ ಒಂದು ಸಾಧನೆ ಮಾಡಬೇಕು, ಇದರಲ್ಲಿ ಬೆಳೀಬೇಕು ಅಂತ ಹೇಳ್ಬಿಟ್ಟು. ಆ ಆಸೆ ಈಡೇರಬೇಕು ಅನ್ನೋದೇ ನಮ್ಮೆಲ್ಲ ಒಂದು ಆಸೆ. ಅದು ನೆರವೇರಲಿ. ಇನ್ನು ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿಯನ್ನು ಕೊಡಲಿ. ಅದಕ್ಕೆ ಈಗಾಗಲೇ ಹೇಳೋರೆ, ಬಹುಶಃ ರಾಜಕೀಯ ಸಾಕು, ನಾನು ಚಿತ್ರರಂಗದ ಕಡೆ ವಾರ್ತೀನಿ ಅಂತ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ ಶಿವರಾಮಣ್ಣ. ನಾನು ನಮ್ಮ ಗೋವಿಂದಣ್ಣ ಭಾಳ ಆಪ್ತರು, ಭಾಳ 30-35-40 ವರ್ಷದಿಂದಲೂ ಆಪ್ತರು. ನಾನು ಎಷ್ಟೋ ಸಾರಿ ಭಾಳ ಜನಕ್ಕೆ ಹೇಳ್ತೀನಿ, ನನಗೇನು ಕಾಸಿಲ್ಲ, ಕರೆಮಣಿ ಇಲ್ಲ, ನಾನು ನಾನನ್ನು ನಟಿಸೋದಕ್ಕೆ ಸಿದ್ಧ ಇದ್ದೀನಿ, ಉಪಯೋಗಿಸ್ಕೊಳ್ಳಿ, ಬೇಕಾದ್ರೆ ಪಾರ್ಟಿಸಿಪೇಟು ಮಾಡೋಣ ಇಂಥ ಚಿತ್ರಗಳಿಗೆ. ಯಾವುದು ಇದು ಈ ಚಿತ್ರ ಇದೆಯಲ್ಲ, ನಾನು ಬೇರೆ ಬೇರೆ ಚಿತ್ರಗಳಿಗೆಲ್ಲ ನಮಗೆ ಸಂಬಂಧ ಇಲ್ಲ. ಇದು ಜನಗಳಿಗೆ ಬೇಕಾಗಿರ್ತಕ್ಕಂಥ ಚಿತ್ರ, ನಾವು ಸಮಾಜಕ್ಕೆ ತಲುಪ್ತಕ್ಕಂಥ ಚಿತ್ರ, ಜನ ನೋಡಬೇಕಾಗಿರೋ ಚಿತ್ರ. ಇಂಥ ಚಿತ್ರಗಳಿಗೆ ನಾವೆಲ್ಲ ಎಲ್ಲ ಥರದಲ್ಲೂ ಸಹಿತ ನಾನು ನಮ್ಮ ಬಾಮ ಹರೀಶ್ ಅಣ್ಣನ ಜೊತೆಗೆ ಮತ್ತು ಗಿರೀಶ್ ಅಣ್ಣನ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ನಟನೆ ಮಾಡೋದಕ್ಕೂ ಈಗೇನೆಲ್ಲ ಅಲ್ಲೇನು ನಾವೇನೀಗೆಲ್ಲ MLA MP ಚೇರ್ಮನ್ ಮಂತ್ರಿ ಒಂದು ಆಗೋದು ಬಿಟ್ಟರೆ ಉಳಿಕೆದೆಲ್ಲ ನಾವೇನು ಚೆನ್ನಾಗಿಬಿಟ್ಟಿದ್ದೀವಿ. ನಾನು MLA ಆಗೋದಕ್ಕೋ MP ಆಗೋದಕ್ಕೋ ನನಗೆ ತಿರ್ಗಾ ರಾಜಕೀಯದಲ್ಲಿ ನೆಸಿಟಿನೇ ಇಲ್ಲ. ಮಂತ್ರಿ ಆಗೋದಕ್ಕೆ ಸದ್ಯದಲ್ಲಿ DKನೇ ಮುಖ್ಯಮಂತ್ರಿ ಮಾಡ್ಕೊಂಡಿರುವಾಗ ನಾವು ಮತ್ತು ನಮಗೇನಾದ್ರೂ ಅಗತ್ಯ ಇಲ್ಲ, ನಾವೆಲ್ಲ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಈ ನಟನೆ ಅನ್ನೋದು ಸಹಿತ ನಿನ್ನ ಪಿಕ್ಚರ್ನಲ್ಲಿ ಯಾವ್ದಾರ ಮುಂದಕ್ಕೆ ನಾನು ನಟಿಸ್ಬೇಕು, ನನ್ನನ್ನು ಹಾಕಬೇಕು ಅಂತ ಹೇಳ್ತಾರೆ. ಜೊತೆಲಿ ಥ್ಯಾಂಕ್ ಯು ಸೋ ಮಚ್ ಸರ್. KV ಚಂದ್ರಶೇಖರ್ ಸರ್. ಹಾಗೆ ಈ ಚಿತ್ರದಲ್ಲಿ ನನಗೆ ವಿಶೇಷವಾಗಿ ಬಿ ರಾಮಮೂರ್ತಿ ಎಲ್ಲಿದ್ದಾರೆ, ಬಿ ರಾಮಮೂರ್ತಿ ನಾವೆಲ್ಲ ಜೊತೆಲಿ ಬಂದಂಥವ್ರು ಚಿತ್ರರಂಗಕ್ಕೆ. ಅವರ ನಿರ್ದೇಶನ ಕೂಡ ನೋಡಿದ್ದೀನಿ, ಅವರ ಕೆಲಸ ಕೂಡ ನೋಡಿದ್ದೀನಿ.
ಹಾಂ, ನಾನು ಅವ್ರ ಎಲ್ಲ ಕೆಲಸಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅಂಥವ್ರನ್ನ ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದೀನಿ. ರಾಣಿ ಮಹಾಲಕ್ಷ್ಮಿ ಮಾಡಿದಂಥ ಒಂದು ಚಿತ್ರ ರಾಣಿ ಮಹಾರಾಣಿ ಇಡೀ ಚಿತ್ರರಂಗದಲ್ಲಿ ಒಂದು ಧೂಳೆಬ್ಬಿಸಿದಂಥ ಚಿತ್ರ ಅವ್ರು ಮಾಡಿದ್ದು. ಅಂಥ ಅನುಭವಸ್ಥರನ್ನ ಹಾಕ್ಕೊಂಡು ಈ ಚಿತ್ರವನ್ನು ನೀವು ಮಾಡಿದ್ದೀರಾ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ನಿಮ್ಮ ಜೊತೆ ಇದ್ದೀವಿ. ಇನ್ನು ಬಿಡುಗಡೆ ಕೇವಲ ಇನ್ನು ಒಂದು ವಾರ ಅಥವಾ 10 ದಿವಸದಲ್ಲಿ 10 ದಿವಸ ಇದೆ. 10 ದಿವಸದಲ್ಲಿ ಬಿಡುಗಡೆ ಆಗುತ್ತೆ. ನಾವೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಮಾತು ಹೇಳಿದ್ರು ನಮ್ಮ ಕೆ ವಿ ಚಂದ್ರಶೇಖರ್ ಅವರು ಕೂತ್ಕೊಂಡಾಗ, ಈ ಟೈಟ್ಲ್ ಇಡುವಾಗ ಏನಾದರೂ ಸಮಸ್ಯೆ ಆಗಲ್ವಾ? ನ್ಯಾಯಬೆಲೆ ಅಂಗಡಿ ಅಂದರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇದು ಇಲಾಖೆ. ಹಾಗಾಗಿ ಏನೋ ಅದರಿಂದ ಏನಾಗಲ್ಲ ಅಂತ ಇಲ್ಲ, ಅದನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಏನೇನು ನ್ಯೂನತೆ ಇದೆಯೋ ಅದನ್ನು ತೋರಿಸೋವಂಥ ಕೆಲಸ ಇದು ಮಾಡಿರ್ಬೋದು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಖಂಡಿತ ಅದಿರುತ್ತೆ ಅಂತ ಹೇಳ್ಬಿಟ್ಟು ಆ ನಂಬಿಕೆ ನನಗಿದೆ. ಹಾಗಾಗಿ ಮತ್ತೊಮ್ಮೆ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಕೆ ವಿ ಚಂದ್ರಶೇಖರ್ ಸರ್, ಪ್ಲೀಸ್. ಹೇಗೆ ಅನಿಸ್ತು? ಎಲ್ಲರಿಗೂ ನಮಸ್ಕಾರ. ಬಾಮಾ ಹರೀಶ್, ಬಾಮಾ ಗಿರೀಶ್ ಚಿತ್ರರಂಗನ ಕಂಡಿರುವವರು ಸಂಬಂಧಿಗಳು. ಪುಷ್ಪ ಮತ್ತು ಪದ್ಮಾವತಿ ಅವರ ಸಾರಥ್ಯದಲ್ಲಿ ಚಿತ್ರ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಇವರು ಮುಂಚೂಣಿಲಿದ್ದರೆ ಆ ನಿರ್ಮಾಣವನ್ನು ತೆಗೆದುಕೊಂಡು ಹೋಗೋ ಸಾರಥ್ಯದಲ್ಲಿ ರಾಮಮೂರ್ತಿಯವರಿದ್ದಾರೆ. ನಮ್ಮ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ನಿರ್ದೇಶಕರು, ನಿರ್ಮಾಪಕರು, ನಟರು ಎಲ್ಲರೂ ಇದ್ದಾರೆ. ಆ ಸಾಲಿನಲ್ಲಿ ಅವರು ಒಬ್ಬರು ಸೇರ್ಕೊಳ್ತಾರೆ. ಏಕೆಂದರೆ ಚಿತ್ರರಂಗದಲ್ಲಿ ಯಶಸ್ಸು ಭಾಳ ಮುಖ್ಯ ಆಗುತ್ತೆ. ಯಶಸ್ಸನ್ನು ಕೊಟ್ಟ ನಿರ್ದೇಶಕ ಅವರಾಗಿದ್ದಾರೆ. ಅವರ ಸಾರಥ್ಯದಲ್ಲಿ ಮೂಡಿ ಬಂದಿದೆ. ಆಗಲೇ ನಾವು ಗೋವಿಂದಣ್ಣವ್ರ ಹತ್ರ ಮಾತಾಡುವಾಗ, ಏಕೆಂದರೆ ಜನದ ಭಾವನೆಗಳು ಭಾಳ ಇದೆ. ಈಗ ಮೊದಲಾದರೂ ಅದನ್ನು ತಿಳ್ಕೊಳ್ಳೋದ್ರೊಳಗೆ ಸಮಯ ಕಳೆದು ಹೋಗ್ತಾ ಇತ್ತು. ಈಗ ಭಾಳ ಬೇಗ ಜನ ಭಾವನೆಗಳನ್ನು ವ್ಯಕ್ತಪಡಿಸೋದು, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಇರುವಾಗ ಸಹಸ್ರಾರು ಸಂಖ್ಯೆಯಲ್ಲಿ ನ್ಯಾಯಬೆಲೆ ಅಂಗಡಿ ರಾಜ್ಯದಲ್ಲಿದೆ, ಬೇರೆ ಬೇರೆ ರಾಜ್ಯದಲ್ಲೂ ಇದೆ. ಅದನ್ನು ಮಹತ್ವ ಭಾಳ ಇದೆ. ಬಹುಶಃ ನಮ್ಮ ಫುಡ್ ಗ್ರೈನ್ ಸಪ್ಲೈ ಮಾಡೋ ವಿಷಯದಲ್ಲಾಗಲಿ ಅಥವಾ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ನಮ್ಮ ರಾಜ್ಯಕ್ಕೆ ಇದು ಸರ್ಕಾರದ ನೀತಿಯಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಜಾಗದಲ್ಲಿ ಅದನ್ನು ಹೆಸರಿಟ್ಕೊಂಡು ಪಿಕ್ಚರ್ ಮಾಡಿದಾಗ ನಾಳೆ ಏನಾದರೂ ಸಮಸ್ಯೆನ ಅನ್ನೋ ಭಾವನೆನ ನಾನು ಹಂಚ್ಕೊಂಡಿದ್ದೆ. ಯಾಕೆಂದರೆ ನಾನು ಅದಕ್ಕೆ ಮುಂಚೆ ನಿಮ್ಮ ಟ್ರೈಲರ್ ನೋಡಿರಲಿಲ್ಲ. ಆ ಟ್ರೈಲರ್ ನೋಡಿದ್ಮೇಲೆ ನನಗೆ ಮನವರಿಕೆ ಆಗಿತ್ತು, ಆ ಜಾಗದಲ್ಲಿ ಯಾರು ಇರಬೇಕಾಗಿತ್ತು, ಆ ಉತ್ತಮವಾದ ವ್ಯಕ್ತಿ, ಅದನ್ನು ನಿರ್ವಹಣೆ ಮಾಡುವಂಥ ವ್ಯಕ್ತಿ ಉತ್ತಮವಾಗಿ ಅವರಿವತ್ತು ಸಮಾಜದಲ್ಲೂ ಉತ್ತಮರಾಗಿದ್ದಾರೆ, ಅವರ ರಾಜಕೀಯ ರಂಗದಲ್ಲೂ ಉತ್ತಮವಾಗಿದ್ದಾರೆ, ಅವರ ನಟನೆಯಲ್ಲೂ ಉತ್ತಮವಾಗಿದ್ದಂಥ ಕುಮಾರ್ ಬಂಗಾರಪ್ಪ ಅವರು ಅದು ಮುಂಚೂಣಿಲಿದ್ದಾರೆ. ಅವರಿದ್ದ ಮೇಲೆ ಆ ನ್ಯಾಯಬೆಲೆ ಅಂಗಡಿ ಚೌಕಟ್ಟು ಎಲ್ಲವೂ ಸಹ ಈ ನೀತಿ ರೀತಿಯಲ್ಲಿ ಇರುತ್ತೆ ಅನ್ನೋದು ಖಾತ್ರಿ ಆಯಿತು. ಅದು ನೋಡೋಕ್ಕೆ ಮುಂಚೆ ನಾನು ಇತ್ತದು. ಏಕೆಂದರೆ ನ್ಯಾಯಬೆಲೆ ಅಂಗಡಿ ಇಟ್ಟಾಗ ಬೇರೆ ಬೇರೆ ಥರದಲ್ಲಿ ತೋರಿಸ್ಕೊಳ್ಳೋದು, ಅದು ನಿರ್ವಹಣೆ ಮಾಡೋ ಸರಿಯಾಗಿಲ್ಲದೆ ಇದ್ದಾಗ ಸಮಾಜಕ್ಕೆ ಏನೋ ಒಂದು ಬೇರೆ ರೀತಿ ತೋರಿಸೋದು ಬಂದಾಗ ಈ ಆಕ್ಷೇಪಣೆಗಳು ಜಾಸ್ತಿ ಬಂದ್ಬಿಡ್ತದೆ. ಅದು ಆಗತ್ತಾ ಅನ್ನೋ ಒಂದು ಅನುಮಾನ ಇತ್ತು. ಬಟ್ ನಿಮ್ಮ ಟ್ರೈಲರ್ ನೋಡಿದಾಗ ಅದು ಸಾರಥ್ಯ ನೀವು ವಹಿಸಿದ್ದೀರಲ್ಲ, ಯಾಕೆಂದ್ರೆ ನೀವು ಅದಿದ್ಮೇಲೆ ಅದನ್ನು ಯಾವ ಥರದ್ದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಹಿಂದೆ ಕೂತಿರೋ ರಾಮಮೂರ್ತಿಯವರು ನಿರೂಪಿಸ್ಕೊಟ್ಟಿದ್ದಾರೆ. ಅಲ್ಲಿಗೆ ಅದದ್ದು ಯಾವುದೇ ಥರವಾದ ಆತಂಕ ಇಲ್ಲ. ಇದು ಏಕೆಂದರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಆತಂಕಗಳು ಬರ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ಈಗ ನಿರ್ಮಾಣಕ್ಕೆ ದುಡ್ಡು ಹಾಕ್ಬಿಟ್ಟು ಸ್ವಲ್ಪ ಆತಂಕ ಬಂದಾಗ ಅವರಿಗಿರೋ ತಳಮಳ ಇವೆಲ್ಲವೂ ನಾವು ಗಮನಿಸಬೇಕಾದಂಥ. ಬಟ್ ಇವರ ಅನುಭವದಲ್ಲಿ ಮುಂದಿನ ತರತಾರೆ ಅದನ್ನು ಏನೂ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸ ಇದೆ. ಈಗಾಗಲೇ ಇವರು ಒಂದು ಮಾತು ಹೇಳಿದ್ದಾರೆ, ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಹೇಳ್ತೀವಿ, ಅವ್ರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ ಹೇಳಿದ್ದಾರೆ. ಇದು ಪಾರ್ಟ್ 2 ಆಗಬೇಕು. ಪಾರ್ಟ್ 2 ಆಗಬೇಕಾದ್ರೆ ಚಿತ್ರ ಸಂಪೂರ್ಣ ಯಶಸ್ಸು ಆಗಬೇಕು. ಯಶಸ್ಸು ಆಗಲಿ ಅನ್ನೋ ಅವ್ರ ಹೃದಯದಲ್ಲಿ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಸಂಪೂರ್ಣ ಯಶಸ್ವಿ ಆಗಲಿ. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದು ಸರ್ಕಾರದ ಒಂದು ಪದ್ಧತಿ, ಆದ್ದರಿಂದ ಸಂಪೂರ್ಣ ಜನರ ಮನಸ್ಸಿಗೆ ಮುಟ್ಲಿ, ಅದು ಆ ರೀತಿಯಲ್ಲಿ ಯಶಸ್ಸಾಗಲಿ. ಮತ್ತು ಈ ದೊಡ್ಡಣ್ಣ ಮಾಡಿದ್ದಾರೆ, ರಾಗಿಣಿ ಮೇಡಮ್ ಅವ್ರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಹಳ್ಳಿಯ ಸೊಗಡು ಚಿತ್ರದ ಕಥೆನೇ ಅದರ ಪ್ರಮುಖ ನಾಯಕತ್ವವನ್ನು ವಹಿಸುತ್ತೆ. ಆ ಪ್ರಮುಖ ನಾಯಕತ್ವವನ್ನು ವಹಿಸಬೇಕಾದ್ರೆ ಚಿತ್ರ ಹಳ್ಳಿಗೆ ಸೊಗಡಾಗಿರ್ಬೇಕಾಗತ್ತೆ. ಅದೆಲ್ಲವೂ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಯಶಸ್ಸು ಖಂಡಿತ ಆಗುತ್ತೆ. ಜನರಿಗೆ ಮುಟ್ಟೋ ಹಾಗೆ ನೀವು ಪ್ರಚಾರ ಮಾಡಬೇಕು. ಮತ್ತು ನೀವು ಯಾವ ಥಿಯೇಟ್ರ್ನಲ್ಲಿ ಹಾಕ್ತೀರೋ ಹಾಕಿದಾಗ ಜನಕ್ಕೆ ಮುಟ್ಟೋ ಸ್ವಲ್ಪ ಲೇಟ್ ಆಗುತ್ತೆ. ಬೇರೆ ಬೇರೆ ವಿಷಯಗಳು ಭಾಳ ಜಲ್ದಿ ಮುಟ್ಟುತ್ತೆ.
ಚೆನ್ನಾಗಿದೆ ಅಂತೇಳಿ ಮುಟ್ಟಬೇಕಾದ್ರೆ ಅದನ್ನು ಒಪ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಥಿಯೇಟ್ರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಡ್ದಾಗೆ, ಅಂದರೆ ನಾವು ಥಿಯೇಟ್ರ್ ಓನರಾಗಿ ಹೇಳ್ತಾ ಇದ್ದೀನಿ, ಕಲೆಕ್ಷನ್ಸ್ ಇಲ್ಲ ಅಂದಾಗ ನಾವು ನಡ್ಸೋಕ್ಕಾಗೋದಿಲ್ಲ, ತೆಗಿಲೇಬೇಕಾಗುತ್ತೆ. ಬಟ್ ಈ ಜನಗಳೆಲ್ಲ ಹತ್ರ ಮುಟ್ಟೋವಾಗ ಅದು ಒಂದು ಸಾರಿ ಮುಟ್ಟಿ ಯಶಸ್ಸು ಅಂತ ಅಂದ ತಕ್ಷಣ ಭಾಳ ವಿಜೃಂಭಣೆ ಶುರುವಾಗುತ್ತೆ. ಅವೆಲ್ಲವೂ ನಿಮ್ಗೆ ಗೊತ್ತಿದೆ, ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗಲಿ. ಮತ್ತು ನಮ್ಮ ಶಿವರಾಮಣ್ಣ ಹೇಳಿದಾಗೆ ಇದು ಪಾರ್ಟ್ 2 ಆಗಿ ಬರಲಿ ಅಂತೇಳಿ ಆಶಿಸ್ತಾ, ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ತಗೊಳ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರಿಗೂ ಒಂದು ಪ್ರಮುಖ ಪಾತ್ರ ಕೊಡಿ. ಈಗ ಕೊಟ್ಟಿದ್ದೀರಿ, ಅದರೊಳಗೆ ಯಾವ ಪಾತ್ರ ಗೊತ್ತಾಗಲಿಲ್ಲ, ಬರೀ ಮುಂಚೆ ಇದು ಮಾತ್ರ ನೋಡಿದ್ದೀವಿ ಅಷ್ಟೇ. ಒಳ್ಳೆಯದಾಗಲಿ, ಯಶಸ್ಸಾಗಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸ್ತಾ, ಮಾಮ ಹರೀಶ್ ಮತ್ತು ಗಿರೀಶ್ ಅವರ ಒಂದು ಶ್ರಮ ನೋಡಿ, ಅವರಾಗಲೇ ಹೇಳಿದಾಗೆ ತನ್ನ ಬದುಕಿನಲ್ಲಿ ಭಾಳ ನೋವಿದ್ರೂ ಸಹ ಒಂದು ಕಾರ್ಯಕ್ರಮ ಅಂದರೆ ಒಂದು ಚಿತ್ರ ನಿರ್ಮಾಣಕ್ಕೆ ಬೇಕಾದಂಥ ಪ್ರೋತ್ಸಾಹ ಬಿಗಿನಿಂಗ್ನಲ್ಲಿ ಕೊಟ್ಟರು. ಯಾಕೋ ದೇವ್ರಿಗೆ ಭಾಳ ಬೇಜಾರಾಯಿತು, ಅವ್ರಿಗೆ ನೋವು ಕೊಟ್ಟಿದ್ದಾರೆ. ಆ ನೋವಿದ್ದರೂ ಈ ಒಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ನಾನು ಮಾಡಬೇಕು ಅನ್ನೋ ಒಂದು ಹೃದಯವಂತಿಕೆ ಅವ್ರ ಮನಸ್ಸಿನಲ್ಲಿದೆ. ಅವರು ಸಹ ಸಂಪೂರ್ಣ ದುಃಖವನ್ನು ಭರಿಸೋ ಶಕ್ತಿ ಕೊಡಿ ಮತ್ತು ಅವರು ಚೇತರಿಸ್ಕೊಳ್ಳಿ. ಯಾಕೆಂದರೆ ಅವ್ರ ಜೀವನದ ಒಂದು ಆಧಾರ ಸ್ತಂಭ ಆಗಿರೋದ್ರಿಂದ ಅವರು ಚೇತರಿಸ್ಕೊಂಡಿದ್ದೆಲ್ಲ ಆಗಲಿ ಅಂತೇಳಿ ಯಶಸ್ಸು ಮಾಡಿ ನನ್ನ ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ 3 ಗಣ್ಯರನ್ನ ಹೂಗುಚ್ಛ ನೀಡಿ ಗೌರವಿಸುವಂತಹ ಸಮಯ. ಭಾಮ ಹರೀಶ್ ಸರ್ ಜೊತೆಗೆ ಭಾಮ ಗಿರೀಶ್ ಸರ್, ಐಫ್ಲಿಕ್ಸ್ ಗಿರೀಶ್ ಸರ್, ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕರು ತೇಜಮೂರ್ತಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಪದ್ಮಾವತಿ ಚಂದ್ರಶೇಖರ್ ಅವರು ವೇದಿಕೆಗೆ ಬರಬೇಕು. ಚಲೋ ಮೂರ್ತಿ ಸರ್ ವೇದಿಕೆಗೆ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ಲೀಸ್ ಬನ್ನಿ ಸರ್. ಕುಮಾರ್ ಬಂಗಾರಪ್ಪ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ರಾಗಿಲ್ ಮ್ಯಾಮ್ ಪ್ಲೀಸ್. ಹೌದು. ಎಸ್, ಕುಮಾರ್ ಬಂಗಾರಪ್ಪ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ರಾಗಿಲ್ ಮ್ಯಾಮ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ರಾಮಮೂರ್ತಿ ಸರ್ ಪ್ಲೀಸ್. ಎಸ್ ಸರ್ ಪ್ಲೀಸ್ ಬನ್ನಿ. ಶಮಿತಾ ಮ್ಯಾಮ್ ಪ್ಲೀಸ್ ಜಾಯಿನ್. ಒಂದು ಗ್ರೂಪ್ ಫೋಟೋನು ಆಗ್ಬಿಡುತ್ತೆ. ಒಂದೇ ನಿಮಿಷ, ಅದು ಕ್ಲಿಯರ್ ಆಗಲಿ. ಓಕೆ. ಎಸ್ಪೆಷಲಿ ಭಾಮ ಹರೀಶ್ ಗಿರೀಶ್ ಅವರು ಮತ್ತು ಐಫ್ಲಿಕ್ಸ್ ಗಿರೀಶ್ ಅವರು ನಾನು ಆ್ಯಕ್ಚುಲಿ ನಮ್ಮ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ಅನ್ಕೋಬೋದು ಅವ್ರು 3 ಜನ ನಮಗೆ. ಸೊ ಈ ಸಿನಿಮಾ ಆ್ಯಕ್ಚುಲಿ ಪ್ರಾರಂಭ ಆಗಿದ್ದು ನಮ್ಮ ತಂಗಿ ಇವ್ರದ್ದು ಒಂದು ನ್ಯಾಯಬೆಲೆ ಅಂಗಡಿ ಇದೆ, ಹಾಗಾಗಿ ಅಲ್ಲಿಂದ ಒಂದು ಇದು ಸ್ಟಾರ್ಟ್ ಆಯಿತು. ಸೊ ಹಂಗೆ ಆಗ್ತಾ ನಮ್ಮ ಕೃಷ್ಣಪ್ಪನವರು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರು ಅವ್ರ ಮುಖಾಂತರ ಸ್ಟೋರಿ ಮತ್ತು ರಾಮಮೂರ್ತಿ ಸರ್ ಇದು ಮಾಡಿ ಅವರು ಮತ್ತು ನಮ್ಮ ಸಾತ್ವಿಕ್ ಪವನ್ ಕುಮಾರ್ ಅವರು ಡೈರೆಕ್ಷನಲ್ಲಿ ಇದು ಮೂಡ್ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಬಂದು ಅನಂತ್ ಆರ್ಯನ್ ಸರ್ ಅವ್ರದ್ದು ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ನಾಯಕರು ಕುಮಾರ್ ಬಂಗಾರಪ್ಪ ಸರ್ ಅವ್ರಿಗೂ ನಮ್ಮ ಮತ್ತು ರಾಗಿಣಿಯವರು ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಮುಖ್ಯವಾಗಿ ನಮ್ಮ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಶಿವರಾಮೇಗೌಡರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಹೆಣ್ಮಕ್ಳು ನಿರ್ಮಾಣ ಮಾಡ್ತಾರೆ ಅಂದರೆ ನಮಗೆ ಹೆಣ್ಮಕ್ಳಿಗೆ ತುಂಬ ಖುಷಿಯ ವಿಚಾರ. ನಮಗೆ ನೆನಪಾಗೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅವರ ಹಾದಿಯಲ್ಲಿ ನಡೀತಾ ಇರುವಂತಹ ಬಹಳಷ್ಟು ನಿರ್ಮಾಪಕಿಯರು. ಹಾಗಾಗಿ ತೇಜಮ್ಮ, ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ದಯವಿಟ್ಟು ಒಂದೆರಡು ಮಾತು ಪ್ಲೀಸ್. ಕೊಂಚೂರು ಹತ್ರ. ಎಸ್. ಇಲ್ಲಿ ಇರುವ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ನನ್ನ ನಮಸ್ಕಾರ. ಮತ್ತು ನನ್ನ ಮೀಡಿಯಾ ಬಂಧುಗಳಿಗೆ ನನ್ನ ನಮಸ್ಕಾರ. ತುಂಬ ಪರವಾಗಿಲ್ಲ. ಹೇಗಿತ್ತು ಟೀಮ್ ಅವ್ರು, ಹೇಗೆ ನಿಮ್ಮ ಜೊತೆ ಆದರು? ಅದನ್ನು ಅಂದರೆ 50 days ನಮ್ಮದು ಶೂಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು, ಎಲ್ಲೂ ಏನೂ ತೊಂದರೆ ಆಗಲಿಲ್ಲ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಬಟ್ ಇಟ್ ವಾಸ್ ವೆರಿ ಗುಡ್ ಒಂದು ಜರ್ನಿ. ಮತ್ತು ಇದ್ದ ಟೆಕ್ನಿಷಿಯನ್ಸ್ ಆಗಲಿ ಆ ಥರ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ತೊಂದರೆ ಆಗಲೇ ಇಲ್ಲ. ಯಾರು ಟೈಮಿಂಗ್ಸ್ ಆಗಲಿ ಅಥವಾ ದಿನಗಳಾಗಲಿ ಎಲ್ಲೂ ನಮಗೇನು
ತೊಂದರೆ ಕೊಡಲಿಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಅದೇ ಹರೀಶ್ ಅಣ್ಣ ಅವರು, ಗಿರೀಶ್ ಅಣ್ಣ ಆಗಲಿ, ಎಲ್ಲರಿಗೂ ಅವ್ರಿಗೆ ತುಂಬ ಹೇಳಬೇಕು, ತುಂಬ ಸಪೋರ್ಟ್ ಮಾಡಿದ್ದಾರೆ, ಮಾಡಿ ಅಂತ ಹೇಳಿ ನಮಗೆ ಮೂವಿನ ಇದು ಮಾಡಿ. ಹಾಗಾಗಿ ಮತ್ತು ಇನ್ನೆಲ್ಲರಿಗೂ ನನ್ನ ವಂದನೆಗಳು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ. ಇಲ್ಲಿ ಗಂಟ ಮಾಡ್ಕೊಬಂದಿದ್ದೀರಾ, ಇನ್ನು ಮುಂದೆ ಪ್ಲೀಸ್ ಸಪೋರ್ಟ್ ಮಾಡಿ. ಮೀಡಿಯಾದವ್ರಿಗೂ ಅದನ್ನೇ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮಿಂದ ನಾವು ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ವಲ್ಪ ಅಲ್ಲ, ಇನ್ನೂ ತುಂಬ ಚೆನ್ನಾಗಾಗಬೇಕು. ಸ್ವಲ್ಪ ಪ್ರಮೋಷನ್ಸ್ ಚೆನ್ನಾಗಿ ಇದು ಮಾಡಿ ಅಂತ ಹೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ತೇಜಮೂರ್ತಿ ಮ್ಯಾಮ್. ಪದ್ಮಾವತಿ ಮ್ಯಾಮ್, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ ಜರ್ನಿ ಹೇಗೆ ಶುರುವಾಯಿತು? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿರೋಂಥ KVK ಚಂದ್ರಶೇಖರ್ ಸರ್ ಮತ್ತು ಸಾರಾ ಗೋವಿಂದ್ ಸರ್, ಶಿವರಾಮೇಗೌಡ ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಸಿನಿಮಾ ಹೆಂಗಾಯಿತು ಅಂದರೆ, ನಾವು ಅನಂತನಾಗ್ ಸರ್ ಮನೆಗೆ ಹೋದಾಗ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಮಾತಾಡ್ತಾ ನಾನು ಹರೀಶ್ ಸರ್ಗೆ ಕೇಳಿದೆ, ನಾವು ಯಾಕೆ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಸಿನಿಮಾ ಮಾಡಬಾರ್ದು ಅಂತ. ಸೊ ಹಂಗೆ ಮಾತಾಡ್ತಾ ಆಯಿತು ಮಾಡೋಣ ಅಂತ ರಾಮಮೂರ್ತಿ ಸರ್ ಅವ್ರನ್ನ ಇದು ಮಾಡಿದಾಗ ಅವ್ರ ಚಿತ್ರಕಥೆ ಎಲ್ಲ ಚೆನ್ನಾಗಿ ಬಂತು. ಆ ಚಿತ್ರಕಥೆ ಚೆನ್ನಾಗಿ ಬಂದು ಅದು ನಮ್ಮ ಅಣ್ಣ ಅದಕ್ಕೆ ಇಬ್ಬರು ನನಗೆ ಸಪೋರ್ಟಿವ್ ಆಗಿ ಬಂದು ನಾನು ನಿಮ್ಮ ಜೊತೆ ಸೇರಿ ಮಾಡ್ತೀನಿ ಅಂತೇಳಿ ಅವರಿಬ್ಬರು ನನಗೆ ಸಪೋರ್ಟ್ ಮಾಡಿ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ಇದಕ್ಕೆ ನಮ್ಮ ಬಾಮ ಗಿರೀಶ್ ಸರು ಮತ್ತು ಬಾಮ ಗಿರೀಶ್ ಅವರು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಇದರಲ್ಲೂ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಈ ಚಿತ್ರ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಹೈಕ್ಲಾಸ್ ಗಿರೀಶ್ ಸರ್ ನಮಗೆ ತುಂಬ ಸಪೋರ್ಟಿವ್ ಮಾಡಿ ಅವರೇ ನಮಗೊಂದು ಶಕ್ತಿ ಥರ ನಿಂತು ನಮಗೆ ಎಲ್ಲ ಕೆಲಸ ಮಾಡಿಕೊಟ್ರು. ಮತ್ತು ಈ ಸಿನಿಮಾದ ಹೀರೋ ಕ್ಯಾರೆಕ್ಟ್ರಾಗಿ ಕುಮಾರ್ ಬಂಗಾರಪ್ಪ ಸರ್ ತುಂಬ ಸಪೋರ್ಟಿವ್ ಆಗಿ ನಾವು ಕೇಳಿದ ತಕ್ಷಣ ಒಪ್ಕೊಂಡು ತುಂಬ ಡೌನ್ ಟು ಅರ್ತ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಸಿನಿಮಾ ಮಾಡಿಕೊಟ್ರು. ಮತ್ತು ರಾಗಿಣಿ ಮೇಡಮ್ ಅಷ್ಟೇ, ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಈ ಸಿನಿಮಾ ಎಲ್ಲ ನಾವು ಮಾಡಿದ್ವಿ. ಇದನ್ನು ಯಾವ ಥರ ಮಾಡಬೇಕು ಅಂತ ನಮ್ಮ ಯೋಚನೆ ಮಾಡಿದಾಗ ನಮ್ಮ ಕೃಷ್ಣಪ್ಪ ಸರ್ ನಮಗೆ ಬಂದಿದ್ದು. ನಮ್ಮ ಕೃಷ್ಣಪ್ಪ ಸರ್ ಇದರಿಂದ ನಮಗೆ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು. ಅವ್ರ ಸಹಕಾರ ತುಂಬ ಇದೆ ಈ ಚಲನಚಿತ್ರದಲ್ಲಿ. ಸೊ ರೋಹಿತ್ ಸರು ನಮ್ಮ ಈ ಸಿನಿಮಾದಲ್ಲಿ ಮಾಡಿದ್ದಾರೆ, ಮತ್ತು ಶಿವರಾಮೇಗೌಡರು ಸರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಸರ್, ನಮಗೆ ಎಲ್ಲ ಸಪೋರ್ಟಾಗಿ ನಿಂತ್ಕೊಳ್ಳೋದಕ್ಕೆ. ಮತ್ತು ಮಾಧ್ಯಮ ಮಿತ್ರಗಳು ಎಲ್ಲರೂ ನಿಮ್ಮೆಲ್ಲರ ಸಹಕಾರ ನಮ್ಮ ಈ ಸಿನಿಮಾಗೆ ಬೇಕು. ನಮ್ಮ ಸಿನಿಮಾನ ಜೈಗೊಳಿಸ್ಕೊಳ್ಬೇಕು. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಮತ್ತಷ್ಟು ಸಿನಿಮಾ ನಿರ್ಮಾಣ ಆಗೋ ಹಾಗಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ರೈಟ್, ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಸಿನಿಮಾದ ನಿರ್ಮಾಪಕರಿಗೆ. ಥ್ಯಾಂಕ್ ಯು ಸೋ ಮಚ್. ಸ್ಟೋರಿ ಶುರುವಾಗೋದಕ್ಕೂ ಮೊದಲೇ ನೀವು ಸಿನಿಮಾ ಜೊತೆಯಾಗಿ ನಿಂತಿದ್ರಿ ಅಂತ ಹೇಳಿ ಪದ್ಮಾವತಿ ಮೇಡಮ್ ಹೇಳ್ತಾ ಇದ್ರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ 31ನೇ ತಾರೀಕಿಂದ ಬರ್ತಾ ಇದೆ. ನಿಮ್ಮ ಮಾತು ಸರ್ ಪ್ಲೀಸ್. ಅದೇ ಈ ಚಿತ್ರ ಶುರು ಆಗಿದ್ದೆ ನಮ್ಮ ಅನಂತನಾಗ್ ಸರ್ ಅವ್ರ ಮೇಲೆ ಒಂದು ಊಟಕ್ಕೆ ಹೋದಾಗ ನಾನು ಪದ್ಮಾವತಿಗೆ ಒಂದು ಚರ್ಚೆ ಆಯಿತು. ಸೊ ಹಂಗಾಗಿ ಅವರೊಂದು ಐಡಿಯಾ ಕೊಟ್ಟು ಇಲ್ಲ ಬಿಡುಗಡೆ ಹಂತವರೆಗೂ ಇವತ್ತು ಸುಮಾರು ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕೆಲಸ ಕೂಡ ಚೆನ್ನಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು, ರಾಗಿಣಿ ಅವರು, ಆಮೇಲೆ ನಮ್ಮ ಸಾತ್ವಿಕ್ ಪವನ್ ಕುಮಾರ್, ಮುಖ್ಯವಾಗಿ ನಮ್ಮ ಬಿ ರಾಮಮೂರ್ತಿಯವರು, ಹಾಗೆ ಸಂಪೂರ್ಣ ಸಪೋರ್ಟ್ ಆಗಿದ್ದ ಎಲ್ಲ ಶಿವರಾಮೇಗೌಡರು ಮತ್ತು ನಮ್ಮ ಪಡಿತರ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪನವರು, ಇವರೆಲ್ಲ ಒಂದು ಸಹಕಾರದಲ್ಲಿ ಇವತ್ತು ಬಿಡುಗಡೆ ಅಂತ ತಲುಪಿದೆ. ಅದಕ್ಕೂ ಮುಖ್ಯವಾಗಿ ನಾವಿವತ್ತು ಒಂದು ಐಪ್ಲೆಕ್ಸ್ನ ಮಾಲೀಕರಾದಂಥ ನಮ್ಮ ಗಿರೀಶ್ ಅವ್ರು ನೆನೆಸ್ಕೊಳ್ಬೇಕು. ಸಂಪೂರ್ಣ ಬ್ಯಾಕ್ ಎಂಡ್ನಿಂದ ಪ್ರತಿ ಒಂದು ಹಂತದಲ್ಲೂ ಕೂಡ ಈ ಚಿತ್ರಕ್ಕೆ, ಯಾಕಂದರೆ ನಾವೆಲ್ಲರೂ ಸಂಬಂಧಿಕರು. ಸೊ ಹಂಗಾಗಿ ಸಂಪೂರ್ಣವಾಗಿ ಒಂದು ಶಕ್ತಿಯಾಗಿ ಈ ಚಿತ್ರಕ್ಕೆ ನಿಂತಿದ್ದಾರೆ. ಅವ್ರು ಕೂಡ ಪ್ರತಿಯೊಬ್ಬರು ನಮ್ಮ ಕಲಾವಿದರು ತಂತ್ರಜ್ಞ ಒಟ್ಟಿಗೆ, ಆಮೇಲೆ ನಮ್ಮ ಗಿರೀಶ್ ಅವ್ರಿಗೆ ಮುಖ್ಯವಾಗಿ ನಮ್ಮ ಇವತ್ತು ಯಾವುದೇ ಚಿತ್ರ ಹಿನ್ನೆಲೆ ಗಾಯಕರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟು ಯಾರು ಬರಲ್ಲ, ಬಟ್ ಸಂಪೂರ್ಣ ನಮ್ಮ ಮುಖ್ಯವಾಗಿ ನಮ್ಮ ಫ್ಯಾಮಿಲಿಗೆ ಹತ್ತಿರವಾದಂಥ ನಮ್ಮ ಶಮಿತಾ ಮನ್ನ ಅವರು ಸಂಪೂರ್ಣವಾಗಿ ಮೊದಲಿಂದಲೂ ಈ ಚಿತ್ರಕ್ಕೆ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದಾರೆ. ಅವರು ಕೂಡ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ
ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಮಂಡ್ಯದಲ್ಲಿ ಚಿತ್ರೀಕರಣಗೊಂಡು, ಅದಕ್ಕೆ ಮುಖ್ಯವಾಗಿ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಮ್ಮ ಆರ್ ಜಿ ರೆಸಾರ್ಟ್ಸ್ನ ನಮ್ಮ ರುದ್ರೇಗೌಡರು ಸಂಪೂರ್ಣವಾಗಿ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆಯೇ ಅವ್ರ ಸಪೋರ್ಟ್ ಭಾಳ ಇತ್ತು. ಅವರು ಕೂಡ ಈ ಚಿತ್ರದ ಒಂದು ಪ್ರಮುಖ ಪಾತ್ರ ಕೂಡ ಮಾಡಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಗಿರೀಶ್ ಸರ್, ಐಪ್ಲೆಕ್ಸ್ ಮೂಲಕ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ಮತ್ತಷ್ಟು ಜನರಿಗೆ ತಲುಪುವಂಥ ಒಂದು ಸುಂದರ ಪ್ರಯತ್ನ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಈ ಜರ್ನಿ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಟ್ರೈಲರ್ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಇಲ್ಲಿ ಒಂದು ಅರ್ಥ ಆಗಲಿಲ್ಲ. ಯೂಶಲಿ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಬರ್ತೀವಿ, ಹೀರೋ ಅಂತ ಹೇಳಿದ್ರೆ ಒಂದು ಕೂಲಿಂಗ್ ಗ್ಲಾಸ್ ಹಾಕಿರ್ತಾರೆ. ಈ ಸಿನಿಮಾದಲ್ಲಿ ಗೊತ್ತಾಗಲಿಲ್ಲ ನನಗೆ ಹೀರೋ ಕೃಷ್ಣಪ್ಪ ಅವರ ಅಥವಾ ಕುಮಾರಸ್ವಾಮಿ ಅವರ. ಸರ್, ಹೀರೋ ನೀವೇ ಆಗಿರಿ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ನಾವು ತುಂಬ ನೋಡ್ಕೊಂಡ್ ಬಂದಿದ್ದೀವಿ. ಇನ್ನು ಮೊದಲನೇ ಬಾರಿ ಹೀರೋ ಆಗಿ ನೋಡ್ತಾ ಇದ್ದೀವಿ ನಾವು. ಸೊ ಈಗ ಪಾರ್ಟ್ 2 ಬರಲಿ ಅಥವಾ ಮುಂದೆ ನಮ್ಮ ಪ್ರೊಡ್ಯೂಸರ್ ಸರ್ ಪಕ್ಕದಲ್ಲಿ ಇದರಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ ಇನ್ನು ನೆಕ್ಸ್ಟು. ಅಬ್ಸಲ್ಯೂಟ್ಲಿ. ಸೊ ನಾವು ಇಸ್ ಗೋಟ್ ಟು ಬಿ ಎ ಫುಲ್ ಟೈಮ್ ಪ್ರೊಡ್ಯೂಸರ್ ಸರ್. ಏನೋ ಕೆಲಸ ಇದ್ರೆ ದಯವಿಟ್ಟು ನಮಗೂ ಹೇಳಿ, ನಾವು ಸಹಕರಿಸ್ತೀನಿ ಜೊತೆ. ಸೊ ಟ್ರೈಲರ್ ಭಾಳ ಚೆನ್ನಾಗಿ ಬಂದಿದೆ. ರಾಗಿಣಿ ಆ್ಯಂಡ್ ಆಲ್ಸೋ ಕುಮಾರ್ ಸರ್, ಯು ಲುಕ್ ಗ್ರೇಟ್, ಹ್ಯಾಸ್ ಅ ಗುಡ್ ಕಾಂಬಿನೇಷನ್. ಸಾಂಗ್ಸ್ ಕೂಡ ಅಷ್ಟೇ. ನಾವೊಂದು 3 ಸಾಂಗ್ ಕೇಳಿದ್ದೀನಿ. ಅಫ್ಕೋರ್ಸ್ 2 ಸಾಂಗ್ ಕೂಡ ನೋಡಿದೆ ಇವತ್ತು. ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಪವನ್ ಅವರು. ಪವನ್, ಯು ಡನ್ ಅ ಫ್ಯಾಬ್ಯುಲಸ್ ಜಾಬ್. ಆ್ಯಂಡ್ ನಮ್ಮ ಕತೆ ಬರೆದಿರೋರು ನಮ್ಮ ರಾಮಮೂರ್ತಿ ಸರ್ ಅಷ್ಟೇ. ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್. ನಿಮ್ಮ ಸಿನಿಮಾಗಳನ್ನ ಭಾಳ ನೋಡ್ಕೊಂಬಂದಿದ್ದೀವಿ. ಈ ಸಿನಿಮಾ ಕೂಡ ಭಾಳ ಚೆನ್ನಾಗಿ ನೀವು ಬರೆದಿದ್ದೀರ ಅಂತ ಅಂದ್ಕೊತೀನಿ. ಸೊ ಲವ್ ಟು ಸಿ ದಿಸ್ ಆನ್ 31st of July. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ಸ್, ನಿಮಗೆ ಲಾಸ್ಟ್ 1.5 yearsಯಿಂದ ನಿಮ್ಮ ಶ್ರಮ ತುಂಬ ನೋಡಿದ್ದೀನಿ ನಾನು. ತೇಜು ಅವರಾಗಿರ್ಬೋದು ಅಥವಾ ನಮ್ಮ ಇವರು ಪದ್ಮಾವತಿ ಆಗಿರ್ಬೋದು, ಭಾಳ ಒಂದು ಶ್ರಮ ಪಟ್ಟಿದ್ದಾರೆ. ಅಫ್ಕೋರ್ಸ್ ಅವರ ಯಜಮಾನರು ಇವರು ನಮ್ಮ ತೇಜು ಅವರ ಯಜಮಾನರು ಮೂರ್ತಿ ಸರ್ ಅಷ್ಟೇ. ಎವ್ರಿ ಡೇ ಎಸ್ ಬೀನ್ ಆಲ್ಮೋಸ್ಟ್ ಎಲ್ಲ ಕಡೆ ಇಡೀ ಕರ್ನಾಟಕ ಸುತ್ತಾಡಿದ್ದಾರೆ ಅವರು ಲಾಸ್ಟ್ ಒಂದೂವರೆ ತಿಂಗಳಿಂದನೂ. ಸೊ ತುಂಬ ಶ್ರಮ ಪಟ್ಟಿದ್ದಾರೆ. ನಮ್ಮ ಕೃಷ್ಣಪ್ಪ ಸರ್ ಅಂತೂ ಹೇಗೆ ಅಂತ ಹೇಳಿದ್ರೆ ರಾತ್ರಿ 11-11:30 ತನಕ ಕೆಲಸ ಮಾಡ್ತಿರ್ತಾರೆ. ಬೆಳಗ್ಗೆ 5:30-6 ಗಂಟೆಗೆ ಫಸ್ಟ್ ಎಬ್ಸೋದೆ ಅವ್ರನ್ನ. ಸೊ ಹಾಗೆ ತುಂಬ ಫಾಸ್ಟ್ ಆಗಿದ್ದಾರೆ ಸರ್. ನೀವು ಇದೇ ರೀತಿ ಓಡ್ತಾ ಇರಿ. ಗುಡ್ ಸರ್, ನಿಮ್ಮ ಎನರ್ಜಿ ಹೀಗೆ ಇರಲಿ. ನೀವೇ ನಮಗೆಲ್ಲ ಸ್ಫೂರ್ತಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗಿರೀಶ್ ಸರ್. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಿಮ್ಮ ಮಾರ್ಗದರ್ಶನ ಇದೇ ಥರ ಮುಂದುವರಿತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬಂದಿರುವಂಥ ಮಾಧ್ಯಮ ಮಿತ್ರರು, ಗಣ್ಯರು ಮತ್ತು ಶಾಸಕರು, MP ಆದಂಥ ಶಿವರಾಮೇಗೌಡರಿಗೆ, ಕೃಷ್ಣಪ್ಪ ಸರ್ಗೆ, ಮೊದಲ ಚಿತ್ರದಿಂದ ವಿಜಯೋತ್ಸವಕ್ಕೆ ನಾನು ಸಹ ನಿರ್ದೇಶಕ. ಅಲ್ಲಿಂದ ನಾನು ಕುಮಾರ್ ಬಂಗಾರಪ್ಪ ಜೊತೆ ಒಡನಾಟ ಇರ್ತಾ ಇತ್ತು. ಈ ಚಿತ್ರದ ಕತೆ ಮಾಡುವಾಗ ಫಸ್ಟ್ ಅವ್ರನ್ನ ನೆನೆಸ್ಕೊಂಡು ಅವ್ರ ಕತೆ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಅವ್ರಿಗೂ ಧನ್ಯವಾದಗಳು. ರಾಗಿಣಿ ಅವ್ರನ್ನ ಫೇಸ್ ಮಾಡುವಾಗ ನಾನು ಸ್ವಲ್ಪ ಇರುತ್ತೆ, ಯಾಕಂದರೆ ಅವ್ರು ಮಾಡಿರೋಂಥ ಚಿತ್ರಗಳೆಲ್ಲ ಬೇರೆ ಆಯಾಮಗಳಲ್ಲಿರುತ್ತೆ. ಇದು ಒಂದು ಫ್ಯಾಮಿಲಿ ಜಾನರ್ ಸಿನಿಮಾ. ನನ್ನ ಸಿನಿಮಾಗಳನ್ನು ನೋಡ್ಕೊಂಡು ಬಂದಾಗ ಆ ಜಾನರಲ್ಲಿ ಇರೋಂಥ ಒಂದು ಸಿನಿಮಾ. ಅವರು ನಾನು ಹೇಳಿದ ತಕ್ಷಣ ಕತೆ ಒಪ್ಕೊಂಡು ಅವ್ರಿಗೂ ನನ್ನ ಧನ್ಯವಾದ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೇಗೆ ಹುಟ್ಕೊಳ್ತು ಅನ್ನೋದಕ್ಕೆ ಒಂದು ಭಾಳ ಒಂದು ಸಣ್ಣ ವಿಚಾರ ಸಂಗತಿ ಚೆನ್ನಾಗಿದೆ. ಅದು ಚೇಂಬರ್ ಮೂಲಕ ನಾವು ಹರೀಶ್ ಸರ್ ಎಲ್ಲ ಒಂದು ಟ್ರಿಪ್ ಹೋಗಿದ್ವಿ ಗೋವಾಗೆ. ಆ ಗೋವಾದ ಟ್ರಿಪ್ಪಲ್ಲಿ ಕೂತಾಗ ನಾನು ಹೀಗೆ ಕಾಫಿ ಕುಡ್ತಾ ಕೂತಿರುವಾಗ ಹರೀಶ್ ಸರ್ ಅಂದರು, ಒಂದು ಟೈಟ್ಲ್ ಇದೆ ಗುರುಗಳೇ, ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ, ಇದಕ್ಕೊಂದು ಕತೆ ಮಾಡಬೇಕಲ್ಲ ಅನ್ನೋದು. ಅವ್ರಿಗೆ ಬಹಳಷ್ಟು ಲೇಖಕರು ಗೊತ್ತು, ನಿರ್ದೇಶಕರು ಗೊತ್ತು, ಕತೆಗಾರರು ಗೊತ್ತು. ಆದರೆ ನನಗೆ ಯಾಕೆ ಹೇಳಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಅವತ್ತು ಇದ್ರ ಹುಟ್ಟೋದಕ್ಕೆ ಕಾರಣ ಆಯಿತು. ಆಯಿತು ಸರ್, ಮಾಡಿಕೊಡ್ತೀನಿ ಅಂತಂದೆ. ಆ ಗೋವಾಯಿಂದ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಾವು. ಹಾಗಾಗಿ ಕತೆ ಚಾಲೆಂಜ್ ಅವ್ರಿಗೆ ನನಗೇನು ಹೇಳಿಲ್ಲ. ಪದ್ಮಾವತಿ ಅವರಿಲ್ಲ ಇದ್ದಾರೆ, ಅವರೊಂದು ರೇಷನ್ ಅಂಗಡಿ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಕಥೆಯೆಲ್ಲ ಬರೆದ ಮೇಲೆ ಅವರು ರೇಷನ್ ಅಂಗಡಿ ಇದೆ ಅಂತ ಗೊತ್ತಾಗಿತ್ತು ನನಗೆ. ಹಾಗಾಗಿ ಘಟನೆಗಳನ್ನು ನಾನು ನೆನೆಸ್ಕೊಂಡಾಗ ಅವರೊಂದು ಮಾತು ಕೇಳಿದ್ರು, ಅಣ್ಣ ನಾನು ಏನು ಹೇಳಿರಲಿಲ್ಲ ನಿಮಗೆ, ಈ ಘಟನೆಗಳೆಲ್ಲ ನಿಮಗೆ ಗೊತ್ತು ಅಂತ. ಬಹುಶಃ ಅದು ಕನೆಕ್ಟ್ ಆಗಿದೆ ಇಲ್ಲೋ ಅಂತ ಅನಿಸುತ್ತೆ ನನಗಷ್ಟೇ. ಹಾಗಾಗಿ ನಿಜ ಜೀವನಕ್ಕೆ ಹತ್ತಿರವಾಗಿರೋಂಥ ಒಂದು ಕಥೆಯನ್ನು ರಚಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಯಾಕಂದರೆ ನನ್ನ ಸಿನಿಮಾಗಳಲ್ಲಿ CBI ಶಿವ ಆಗ್ಬೋದು, ಲವ್ ಟ್ರೈನಿಂಗ್ ಆಗ್ಬೋದು, ಮಿಕ್ಕ ನನ್ನ ಗೋಪಿ ಕಲ್ಯಾಣ ಆಗ್ಬೋದು, ಇಂಥ ಸಿನಿಮಾಗಳೆಲ್ಲ ನಾನು ಫ್ಯಾಮಿಲಿ ಜಾನರ್ ಮಾಡಿದಂಥ ಸಿನಿಮಾಗಳು ನನ್ನದೇ ಕತೆ ಅವೆಲ್ಲ.
ಸೊ ಬೇರೆ ಒಬ್ಬ ನಿರ್ದೇಶಕರನ್ನ ಒಪ್ಸೋದಿದೆಯಲ್ಲ ಅದು ಭಾಳ ದೊಡ್ಡ ಕೆಲಸ. ನಾನೇ ಒಬ್ಬ ನಿರ್ದೇಶಕಾಗಿ ಇನ್ನೊಬ್ಬ ನಿರ್ದೇಶಕರಿಗೆ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇ ಡೈಲಾಗ್ನ ಒಪ್ಸೋದು ಭಾಳ ಕಷ್ಟಕರವಾದಂಥ ಕೆಲಸ. ಆ ಕೆಲಸವನ್ನು ನಾನು ಮಾಡಿದಾಗ ಪವನ್ ಒಪ್ಕೊಂಡ್ರು, ಅದು ಅವ್ರ ದೊಡ್ಡ ಮನಸ್ಸು ಅಷ್ಟೇ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ಒಂದು ಗೋಷ್ಠಿಯಲ್ಲಿ ನಿಂತ್ಕೊಳ್ಳುವಂಥ ಒಂದು ಭಾಗ್ಯ ಸಿಕ್ಕಿದೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸಾತ್ವಿಕ್ ಪವನ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ನಿರ್ದೇಶನದ ಮೊದಲನೇ ಸಿನಿಮಾದ ಟ್ರೈಲರ್ ಇವತ್ತು ಲಾಂಚ್ ಆಗಿದೆ. ನಿಮ್ಮ ಮಾತು ಪ್ಲೀಸ್. ಎರಡೇ ನಿನ್ನೆ ನನಗೆ ನೀವೇ ಒಂದು ಅಂದಿದ್ದಾನೆ, ನೀವು ಮರ್ತುಬಿಟ್ರಾ? ಓಕೆ ಪ್ಲೀಸ್. ಎಸ್ ಸರ್. ಇದು ಫಸ್ಟ್ ಪಿಕ್ಚರ್ ಅಂತಲೇ ಅನ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲ ದೊಡ್ಡವರು ಮತ್ತು ಮಾಧ್ಯಮದವ್ರಿಗೆಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡೋಕ್ಕೆ ಬರಲ್ಲ ಜಾಸ್ತಿ, ಕೆಲಸ ಚೆನ್ನಾಗಿ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಹರೀಶಣ್ಣ ನನಗೆ ಫಸ್ಟ್ ಜವಾಬ್ದಾರಿ ಕೊಟ್ಟಿದ್ದು, ನೀನು ಡೈರೆಕ್ಷನ್ ಮಾಡುವಂತ. ಅಣ್ಣ ನಾನು ಮಾಡಬೇಕಾ, ಅದು ಇಂಥ ರಾಮಮೂರ್ತಿ ಸರ್ ದೊಡ್ಡ ಡೈರೆಕ್ಟ್ರು. ಸೊ ಅವ್ರ ಕಥೆನ ನಾನು ಮಾಡೋದು ದೊಡ್ಡ ನನಗೊಂದು, ಅಂದರೆ ಇದು ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಇದೊಂದು ಸಾಧ್ಯ ಆಯಿತು. ಸೊ ಅದಕ್ಕೆ ಕಾರಣ ಸಾರ್ ಫುಲ್ ಇವತ್ತು ನನ್ನ ಪಕ್ಕದಲ್ಲೇ ಇದ್ದಾರೆ. ಸೊ ಅವತ್ತು ಶುರುವಾಗೋದ್ರಿಂದ ಇಲ್ಲಿ ತನಕನೂ ಸರ್ ನನ್ನ ಪಕ್ಕದಲ್ಲೇ ಇದ್ದರು. ಸೊ ಜೊತೆಯಲ್ಲಿ ಇದ್ದಿದ್ದಕ್ಕೆ ಈ ಸಿನಿಮಾ ಆಯಿತು. ಸಿನಿಮಾ ಚೆನ್ನಾಗಿ ಬಂದಿದೆ. ನನಗೆ ಸಪೋರ್ಟ್ ಮಾಡಿದಂಥ ನನಗೆ ಹರೀಶಣ್ಣ ಆಗ್ಬೋದು, ಕುಮಾರ್ ಬಂಗಾರಪ್ಪ ಸರ್, ರಾಗಿಣಿ ಮೇಡಮ್, ಹಾಗೆ ಎಲ್ಲ ಕಲಾವಿದರು ಮತ್ತು ಎಲ್ಲ ನನ್ನ ಟೆಕ್ನಿಷಿಯನ್ಸ್, ಬಾಲ್ ಮಾಸ್ಟರ್ ಅನಂತರಾಯ್ ಸರ್. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. 31st ರಿಲೀಸ್ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನಂತರಾಯ್ ಸರ್ ಆಲ್ರೆಡಿ 2 ಹಾಡುಗಳಿಗೆ ಜನ ಬಹಳಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು ಪ್ಲೀಸ್. ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮನಗಳು. ಚಿತ್ರ ದಿಗ್ಗಜರ ಕೈಯಿಂದ ಬಂದಿರೋವಂಥದ್ದು. ಅವರ ರೈಟಿಂಗ್ ಏನು ಅಂದ್ಬಿಟ್ಟು ನಮ್ಮ ಚಿತ್ರರಂಗಕ್ಕೆ ಗೊತ್ತು. ಮತ್ತೆ ಬೆನ್ನೆಲುಬಾಗಿ ನಿಂತಿರೋರು ಹರೀಶಣ್ಣ, ಗಿರೀಶಣ್ಣ. ಸೊ ಹಾಗಾಗಿ ನನಗೆ ಮೊದಲೇನೆ ಇದು ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಹಾಗೆ ನಮ್ಮ ಪವನ್ ಸರು ನಂದು ತುಂಬ ಹಳೆ ಒಡನಾಟ. ಆದರೂ ಅವ್ರು ನನಗಿಂತ ಸೀನಿಯರು ಇಂಡಸ್ಟ್ರಿಗೆ. ಇವರಿಬ್ಬರು ಇರೋವಾಗ ನನಗೇನು ಭಯ ಇಲ್ಲ, ನಾನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಅವ್ರ ಜೊತೆಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸಾಂಗ್ಸನ್ನು ಚೆನ್ನಾಗಿ ಮಾಡಿದ್ವಿ. ಹಾಗೆ ಶಮಿತಾ ಮಲ್ನಾಡ್ ಮೇಡಮ್ಮು ಅಷ್ಟೇ ಚೆನ್ನಾಗಿ ರನ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು ರಾಮ ಸಾಂಗು. ಮತ್ತು ಈ ಬಾಕಿ 2 ಸಾಂಗನ್ನು ಅನುರಾಧ ಭಟ್ ಮೇಡಮ್ ಹಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಆ ಹಾಡುಗಳು ಕೂಡ. ಮತ್ತು ನಟನೆ ಅಂತ ಬಂದಾಗ ಕುಮಾರ್ ಬಂಗಾರಪ್ಪ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದವ್ರು. ಯಾವುದೇ ವೇದಿಕೆಗೆ ಹೋದ್ರೆ ನಾನು ಕಾರ್ಯಕ್ರಮಗಳಿಗೆ ಹೃದಯ ಸಮುದ್ರ ಕಲಕಿ ಈ ಹಾಡು ಖಂಡಿತವಾಗ್ಲೂ ಹಾಡಿ ತುಂಬ ಖುಷಿ ಪಡ್ತೀನಿ, ಜನರನ್ನು ರಂಜಿಸ್ತೀನಿ. ಹಾಗೆ ರಾಗಿಣಿ ಮೇಡಮ್ ಬಗ್ಗೆ ಹೇಳೋ ಹಾಗೆ ಇರಲಿಲ್ಲ. ನಾವು ಎಲ್ರಿಗೂ ಗೊತ್ತು ಹೌ ಟ್ಯಾಲೆಂಟೆಡ್ ಶಿ ಈಸ್ ಅಂದ್ಬಿಟ್ಟು. ಇವರೆಲ್ಲರೂ ಇರೋದ್ರಿಂದ ನಮಗೆ ಸಿನಿಮಾ ಗೆಲ್ಲೋದಕ್ಕೆ ಸಾಕಷ್ಟು ಅಂಶಗಳಿತ್ತು. ಇನ್ನು ಹಿನ್ನೆಲೆ ಸಂಗೀತ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸರ್ ಇಬ್ಬರು ಬಂದು ಕೂತ್ಕೊಂಡ್ರು ಸ್ಟುಡಿಯೋನಲ್ಲಿ, ವಿ ವರ್ಕ್ಡ್ ಅಲಾಂಗ್ ವಿತ್ ದೆಮ್. ಮತ್ತೆ ಅದ್ಭುತವಾಗಿ ಬಂದಿದೆ ಅನ್ನೋದು ನನ್ನ ಅನಿಸಿಕೆ. ಇದು ಬಿಟ್ಟು ನಮ್ಮ ಒಂದು ಟೆಕ್ನಿಷಿಯನ್ ಆಗಲಿ ಒಂದು ಸಿನಿಮಾ ಆಗಲಿ ಗೆಲ್ಲಬೇಕು ಅಂತಂದರೆ ನಮ್ಮ ಮಾಧ್ಯಮದವರುಗಳ ಪರಿಶ್ರಮ ಒಂದು 50% ಆದರೂ ಇರುತ್ತೆ. ಇದುವರೆಗೂ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಅಷ್ಟೇ ಈ ನಮ್ಮ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶಮಿತಾ ಮ್ಯಾಮ್, ರಾಮ ಹಾಡು ನೀವು ಮಾತನಾಡೋದ್ರ ಜೊತೆಗೆ ಇಫ್ ಪಾಸಿಬಲ್ ಒಂದು 2 ಲೈನ್ ಹಾಡಿದ್ರೆ ವಿಲ್ ಬಿ ಮೋರ್ ದನ್ ಹ್ಯಾಪಿ. ಓವರ್ ಟು ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಈ ಒಂದು ಸಿನಿಮಾ ಹಾಡುಗಳ ಒಂದು ಧ್ವನಿ ಮುದ್ರಣದ ಸಂದರ್ಭದಲ್ಲಿ ಮೊದಲಿಗೆ ಹರೀಶಣ್ಣ ನಂಗೆ ಕಾಲ್ ಮಾಡಿದ್ರು, ಈಗ ಒಂದು ಸಾಂಗ್ ಇದೆ ಅಮ್ಮ ಹಾಡಬೇಕು ಅಂತ. ಆಮೇಲೆ ಪದ್ಮ ಅವರು, ತೇಜ್ ಅವರು ಇರ್ಬೋದು, ಈ ಥರ ಫೀಮೇಲ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ ಕೂಡಲೇ ಅದೊಂದು ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ಬಹಳ ಕಮ್ಮಿ ನಮ್ಮಲ್ಲಿ ನಿರ್ಮಾಪಕರು ಅಥವಾ ತಂತ್ರಜ್ಞರು ಮಹಿಳೆಯರು ಇರುವಂಥದ್ದು ಕನ್ನಡದಲ್ಲಿ. ತುಂಬ ಖುಷಿಯಿಂದ ಇದೆ. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಯನ್ ಸರ್ ಅವರು. ಆ ಸಾಂಗ್ ಕೇಳ್ತಿದ್ದ ಹಾಗೇನೆ ಟ್ರ್ಯಾಕ್ ಕೇಳಿ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಥರದ ಹಾಡುಗಳನ್ನ ಹಾಡ್ತಾ ಇದ್ರು ನಿಮಗೆ ರಾಮನ ಬಗ್ಗೆ ಆಗಲಿ ಅಥವಾ ಒಂದು ಮೆಲೋಡಿಯಸ್ ಹಾಡಿರ್ಬೋದು, ಭಕ್ತಿ ಪ್ರಧಾನವಾದಂಥದ್ದು, ಪ್ಲಸ್ ಒಂದು ಹಳ್ಳಿ ಸೊಗಡಿನ ಒಂದು ಎಲ್ಲ ಅಂಶಗಳು ಇರುವಂಥ ಹಾಡನ್ನು ಹಾಡೋದಕ್ಕೆ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಸ್ಪೆಷಲಿ ಹರೀಶಣ್ಣ ಮತ್ತು ಗಿರೀಶಣ್ಣ ಅವ್ರಿಗೆ ಮತ್ತು ತೇಜು ಅವರು, ಪದ್ಮ ಅವರು, ಪ್ಲಸ್ ಅವ್ರ ಹಿಂದೆ ನಿಂತಿರುವಂಥ ಮೂರ್ತಿ ಅವ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಇದು ನಮ್ಮ ಫ್ಯಾಮಿಲಿ
ಸಿನಿಮಾ. ಇದು ನಾನು ಗಾಯಕಿಯಾಗಿ ಖಂಡಿತವಾಗ್ಲೂ ಇಲ್ಲಿ ಹಾಡಿಲ್ಲ. ಇದು ನಮ್ಮ ಸಿನಿಮಾ. ಹಾಗಾಗಿ ಈ ಸಿನಿಮಾಗೆ ನೀವೆಲ್ಲರೂ ಒಂದು ದೊಡ್ಡ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ರಾಮಮೂರ್ತಿ ಸರ್ ಇರ್ಬೋದು, ಪವನ್ ಸರ್, ಅವರೆಲ್ಲ ಅದ್ಭುತವಾದಂಥ ತಂತ್ರಜ್ಞಾನ. ಅವ್ರ ಬಗ್ಗೆ ಮಾತಾಡೋಷ್ಟು ತುಂಬ ಚಿಕ್ಕವಳು ನಾನು. ಆ್ಯಂಡ್ ಆಲ್ ದ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಾಗಲಿ. ಆ್ಯಂಡ್ ಅಫ್ಕೋರ್ಸ್ ಸರ್ ಅವರು ಅಂತೂ ನಾವು ಇವ್ರು ಹೇಳಿದಾಗೆ ಹೃದಯ ಸಮುದ್ರ ಕಲಕಿ ಇರ್ಬೋದು, ಆಮೇಲೆ ಪ್ರೇಮ ಹಾಡುಗಳಿರ್ಬೋದು, ಅದನ್ನೆಲ್ಲ ಹಾಡ್ಕೊಂಡು ಬೆಳೆದಿರೋವಂಥವ್ರು ನಾವು. ಅವ್ರ ತಂದೆಯವ್ರು ನೋಡಿ ಬೆಳೆದಿರೋವಂಥವ್ರು. ಸೊ ಅದ್ಭುತವಾಗಿ ನಟನೆ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ನಾನು ಮಾತಾಡ್ತಾ ಇದ್ದೆ, ಅವಾಗಿಂದ ಇವಾಗಿಂದ ಹಾಗೆ ಇದ್ದಾರಲ್ಲ ಸರ್ ಅಂತ. ಒಂಚೂರು ಚೇಂಜ್ ಆಗೋದು ಬೇಡವಾ ಸರ್? ನೀವು ಹಾಗೆ ಇದ್ದೀರ, ಅದು ಗುಟ್ಟೇನು ಅಂತ ಆಮೇಲೆ ನೀವು ಹೇಳ್ಬೇಕು ನಮಗೆ. ಅಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಆ್ಯಂಡ್ ರೋಹಿತ್ ಸರ್ ಅಂತೂ ಕೇಳೋಂಗೆ ಇಲ್ಲ. ನಾವು ಯಾವಾಗಲೂ ನಗು ಎಂದಿದೆ ಅಂದ್ಕೊಳ್ಳೆ ನಮಗೆ ಕಿವಿಗೆ ಕಣ್ಣಿಗೆ ಕಾಣಿಸೋದು ರೋಹಿತ್ ಸರ್ ಅವರು. ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣೋರು, ನಮ್ಮೆಲ್ಲರ ಪ್ರೀತಿಯ ಸೊ ರಾಗಿಣಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಹಾಡೋದಕ್ಕಿಂತ ಆ ಸಾಂಗ್ ತೆರೆ ಮೇಲೆ ಬಂದಾಗ ನಮ್ಗೆ ಖುಷಿ ಆಗತ್ತಲ್ಲ, ಅದು ಯಾವತ್ತಿಗೂ ದೊಡ್ಡದಾಗಿರುತ್ತೆ. ಹಾಡಿದಾಗ ನಾವೇನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಹಾಡ್ತಾ ಇರ್ತೀವಿ. ಅದಕ್ಕೆ ಸಂಪೂರ್ಣವಾದಂಥ ಒಂದು ಗೌರವ ಎಲ್ಲ ಸಿಗೋದು ಆ ನಾಯಕ ಅಥವಾ ನಾಯಕಿಯರು ನಟನೆ ಮಾಡಿ ಅದಕ್ಕೆ ಜೀವ ತುಂಬಿದಾಗಲೇ. ಸೊ ಅದ್ಭುತವಾಗಿ ಅವರು ಡ್ಯಾನ್ಸ್ ಆ್ಯಂಡ್ ಆ್ಯಕ್ಟ್ ಮಾಡಿದ್ದಾರೆ ಆ ಸಾಂಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಆಲ್ ದ ಬೆಸ್ಟ್ ತೇಜು, ಪದ್ಮ ಅವ್ರಿಗೆ. ದಯವಿಟ್ಟು ಕ್ಷಮಿಸಬೇಕು, ಎಕ್ಸೈಟ್ ಆಗಿ ನಾನು ನಮ್ಮ ಅನ್ನದಾತರನ್ನೇ ಮರ್ತುಬಿಟ್ಟೆ. ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ ಮೇಡಮ್, ತೇಜು ಮೇಡಮ್, ಪದ್ಮ ಮೇಡಮ್, ಮೂರ್ತಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಶಮಿತಾ ಮ್ಯಾಮ್ ಹಾಡ್ತೀರಾ? ಓಕೆ, ಬಾಲು ಮಾಸ್ಟರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕು, ಎಲ್ಲ ಸಾಂಗ್ ನೋಡಿದ್ದೀರಾ, ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊತೀನಿ. ಮತ್ತು ನನಗೆ ಈಸಿ ಮೇಡಮ್, ಅವ್ರಿಗೆ ಏನಾದರೂ ಹೇಳ್ಕೊಡ್ಬೇಕನ್ನೋದು ಭಾಳ ಈಸಿ ಆಗುತ್ತೆ. ನನಗೆ ತುಂಬ ಸಪೋರ್ಟಿವ್ ಮಾಡಿರೋರು. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ಮಾಮ ಹರೀಶಣ್ಣ, ಗಿರೀಶಣ್ಣ, ಮೂರ್ತಿ ಸರ್, ಮೇಡಮ್ ಎಲ್ಲರಿಗೂ ನಮಸ್ತೆ. ಈಸಿ ಆಗುವಂಥ ಕೆಲಸಗಳಂದರೆ ಟೆಕ್ನಿಷಿಯನ್ಸು. ನಮ್ಮ ಎಲ್ಲ ದೊಡ್ಡವರು ಇರಬೇಕಾದ್ರೆ ನಮಗೆ ಕೆಲಸ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಮೇಡಮ್. ಯಾಕಂದರೆ ಕುಮಾರ್ ಸರ್ ಆಗ್ಬೋದು, ಮೇಡಮ್ ಅವರು ಏನು ಹೇಳ್ಕೊಟ್ರು ಒಂದೇ ಟೇಕಲ್ಲೇ ಎಲ್ಲದಕ್ಕೂ ರೆಡಿ ಇರ್ತಾರೆ. ಸೊ ಇಂಥದ್ರಲ್ಲಿ ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಹತ್ರ ಎಲ್ಲ ವರ್ಕ್ ಮಾಡೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಬಾಲು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ ಜೋರಾದ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ನಾವೆಲ್ಲರೂ ಸಿಟ್ಟಾಗೋ ರೀತಿಯಲ್ಲಿ ಮಾಡ್ತಾ ಇರುವಂತಹ ವೆರಿ ಟ್ಯಾಲೆಂಟೆಡ್ ಕಲಾವಿದರು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ರೋಹಿತ್ ಶ್ರೀನಾಥ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಅನ್ನು ಮಾಡಿರುವಂತಹ ರುದ್ರೇಗೌಡ ಸರ್, ನೀವು ಕೂಡ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್. ಎಸ್, ಶಿವರಾಮೇಗೌಡ ಸರ್ ದಯವಿಟ್ಟು ಬಂದು. ಅಂದ್ರೆ ಕಲಾವಿದರ ತಂಡದಲ್ಲೂ ಇರಲಿ ಅಂತ. ಅದಕ್ಕೆ ಹೌದು. ಎಸ್, ಓಕೆ, ಸ್ಟಾರ್ಟ್ ವಿತ್ ಕುಮಾರ್ ಮಂಗರಪ್ಪ ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ನನ್ನ ಚಿತ್ರವನ್ನು ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡೋದ್ರಲ್ಲಿ ನಮಗೆ ಸಹಕಾರ ಕೊಟ್ಟಂಥ ಅನ್ನದಾತರು, ನಮ್ಮ ಸಹೋದರಿಯರು, ನಮ್ಮ ತೇಜಮೂರ್ತಿಯವರು ಮತ್ತು ಪದ್ಮಾಜಿ ಅವರು. ಅಫ್ಕೋರ್ಸ್ ನಮಗೆ ಭಾಮ ಹರೀಶ್ ಅವರ ನೇತೃತ್ವದಲ್ಲಿ ಇದು ಚಿತ್ರವನ್ನು ಮಾಡ್ತಾ ಇದ್ದಿದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೀನಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳು ರಾಮಮೂರ್ತಿ ಸರ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಪವನ್ ಅವರು, ಅವರೆಲ್ಲರೂ ಭಾಳ ವರ್ಷಗಳಿಂದ ನಮಗೆ ಪರಿಚಯ. ಬಟ್ ಆದರೂ ಕೂಡ ಒಂದೊಂದು ಸಾರಿ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೂ ಕೂಡ ನನಗೆ ಮೊದಲನೇ ಸಾರಿ ನಾನು ಅಮ್ಯಾಚೂರ್ ಆಗಿದ್ದೆ, ಅವರು ಸ್ವಲ್ಪ ಸೀನಿಯರೇ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಮ್ಮ ದೊರೆ ಭಗವಾನ್ ಸರ್ ಅವರ ನಿರ್ದೇಶನದಲ್ಲಿ ನಾವೆಲ್ಲರೂ ಜೊತೆ ಬಂದು ಭಾಳ ಫ್ರೀಯಾಗಿ ನನಗೆ ಅನಿಸೋದು, ಇಲ್ಲ ನಮ್ಮದೇ ಟೀಮ್ ಇದು ಅಂತೇಳಿ ಅನಿಸೋದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಯಕಿಯವರು ರಾಗಿಣಿಯವರು ಭಾಳ
ಶಿ ಈಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್, ಭಾಳ ಡೆಡಿಕೇಟೆಡ್ ಮತ್ತು ಭಾಳ ಶ್ರಮಪಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಇದ್ದಂಥ ಇಮೇಜ್ ಏನಿತ್ತು ಅದನ್ನು ಬೀಟ್ ಮಾಡೋಂಥ ಇಮೇಜ್. ಯಾಕಂದರೆ ಇದನ್ನು ಎಲ್ಲ ಒಂದು ಹಳ್ಳಿಗೂ ಕೂಡ ತಲುಪಿದ್ದಾರೆ ಅವ್ರು ಸಾಂಗಲ್ಲಿ ಮತ್ತೊಂದರಲ್ಲಿ. ಆದರೆ ಈ ಸರಿ ತಲುಪ್ತಕ್ಕಂಥ ವಾತಾವರಣನೇ ಬೇರೆ ಇರ್ತದೆ ರಾಗಿಣಿಯಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಸೊ ಅದ್ರ ಜೊತೆಗೆ ಕೃಷ್ಣಪ್ಪರವರ ಶ್ರಮ ಭಾಳ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಈ ಚಿತ್ರವನ್ನು ಆ ಮಟ್ಟಕ್ಕೆ ಅಂದರೆ ಒಂದೊಂದು ನ್ಯಾಯಬೆಲೆ ಅಂಗಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೂ ಅವರು ತಲುಪಿಸ್ತಕ್ಕಂಥ ಕೆಲಸವನ್ನು ಕೃಷ್ಣಪ್ಪನವರು ಮಾಡಿದ್ದಾರೆ. ಹಾಗಾಗಿ ಕೃಷ್ಣಪ್ಪನವ್ರಿಗೆ ನಮ್ಮ ಇಡೀ ತಂಡದ ಪರವಾಗಿ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಮತ್ತು ನಮ್ಮ ತಂದೆಯವರ ಭಾಳ ಆತ್ಮೀಯರು, ನನಗೂ ಆತ್ಮೀಯರೇ, ಬಟ್ ನನ್ನ ಹಿರಿಯರು ಇವತ್ತು ನಮ್ಮ ಜೊತೆಗೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗಕ್ಕೆ ಬಂದುಬಿಟ್ಟು ನಮ್ಮ ಜೊತೆಗೆ ಪಾತ್ರವನ್ನು ಮಾಡಿಬಿಟ್ಟು ನಮಗೆ ಸಹಕಾರ ಕೊಟ್ಟಂಥವ್ರು, ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಅವರು ನಮ್ಮ ಚಿತ್ರರಂಗದ ತಂದೆಯವರು ಶ್ರೀನಾಥ್ ಅವರ ಸುಪುತ್ರವರು ಮಾಲ್ಗುಡಿ ಡೇಸಲ್ಲಿ ಅದ್ಭುತವಾಗಿರ್ತಕ್ಕಂಥ ನಟನೆಯನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟವರು. ಸೊ ಅಂಥ ಒಬ್ಬ ಕಲಾವಿದ್ರ ಜೊತೆಗೆ ನಾವಿಬ್ಬರು ಯಾವಾಗಲೂ ಶೇರ್ ಮಾಡಿರಲಿಲ್ಲ ಸ್ಕ್ರೀನ್ನ. ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನೀವು ನನ್ನ ಜೊತೆಗೆ ಮಾಡಿಕೊಟ್ಟಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಅಂತ ಹೇಳಿ. ಮತ್ತು ಎಲ್ಲರಿಗಿಂತ ಅಂಬರೀಷ್ ಅವರ ನಮ್ಮ ರುದ್ರೇಗೌಡರವರು ಭಾಳ ವಿಶೇಷ ವ್ಯಕ್ತಿತ್ವ ಅವ್ರದ್ದು. ನಾವೆಲ್ಲರೂ ಇವಾಗ ಒಂದು ಸ್ವಲ್ಪ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ನಾನು ಇದ್ದೀನಿ. ಹಾಗಾಗಿ ಆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮಂಡ್ಯದಲ್ಲಿ ಮಾಡಬೇಕಾದ್ರೆ ಇಡೀ ನಮ್ಮ ಎಂಟೈರ್ ಟೀಮ್ನ ರಾತ್ರಿ ಎಲ್ಲ ಏರ್ಸ್ಕೊಂಡು ಅವರೆಲ್ಲರೂ ಆತಿಥ್ಯ ಮಾಡಿದ್ನ ನೋಡಿದ್ರೆ ಅಂಬರೀಷ್ ಅವ್ರದ್ದೇ ನೆನಪಾಗುತ್ತೆ. ಅಷ್ಟು ಅದ್ಭುತವಾಗಿ ಅವರು ಅಂಬರೀಷ್ ಅವ್ರನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಅಂಬರೀಷ್ ಅವ್ರ ಥರ ಇರಬೇಕು, ನಾನು ಜೀವನವನ್ನು ಸಾರ್ಥಕ ಮಾಡಬೇಕು ಅಂತ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗಿರೀಶ್ ಅವರು ಇದೊಂದು ಫೈನಲ್ ಲ್ಯಾಪಲ್ಲಿ ನಿಂತುಬಿಟ್ಟು ನಿಯರ್ಲಿ 400 ಮೀಟರ್ಸ್ನಲ್ಲಿ 100 ಮೀಟರ್ಸ್ ಲಾಸ್ಟ್ ಲ್ಯಾಪಲ್ಲಿ ನೀವು ಬಂದುಬಿಟ್ಟು ಸಾಕಾಗಿ ಬಂದುಬಿಟ್ಟು ಫುಲ್ ಎನರ್ಜಿ ಕೊಟ್ಬಿಟ್ಟು ಈ ಚಿತ್ರವನ್ನು ಒಂದು ಯಶಸ್ಸಿನ ಗಡಿಯನ್ನು ದಾಟೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ಎಲ್ಲ ಕಲಾವಿದರ ತಂಡದಿಂದ ವಿಶೇಷವಾಗಿರ್ತಕ್ಕಂಥ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಸೊ ನನಗೆ ಇದೊಂದು ಅವಕಾಶವನ್ನು ಹೇಳಿದರು ನಮ್ಮ ಸಾರಾ ಗೋವಿಂದವರು ಹೇಳಿದ್ರು, ಭಾಳ ವರ್ಷಗಳ ಮೇಲೆ ತಾವು ತೆರೆ ಮೇಲೆ ಕಾಣ್ತಾ ಇದ್ದೀರಿ ಅಂತ ಹೇಳಿದ್ರು, ಅವಕಾಶ ಕೊಟ್ಟರು. ಹಾಗಾಗಿ ಬಂದಂಥ ಅದಕ್ಕೂ ಕೂಡ ದೇವರು ಬಂದು ಒಂದು ಆಶೀರ್ವಾದ ಮಾಡಿದಾಗ ಅದು ಸಾಧ್ಯವಾಗುತ್ತೆ ಅಂತೇಳಿ ಹಾಗಾಗಿ ನೀವೆಲ್ಲರೂ ಕೂಡ ದೇವರ ಸದ್ದು ಅಂತೇಳಿ ತಿಳ್ಕೊಂಡು ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ. ಮತ್ತು ನನಗೊಂದು ಮತ್ತೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ನನ್ನ ಫ್ಯಾಮಿಲಿಯಿಂದ ನನ್ನ ವೈಯಕ್ತಿಕವಾಗಿ ಕೊಟ್ಟರು ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ರಾಗಿಣಿ ಮ್ಯಾಮ್. I'll just say official closing. No, ma'am, please. ಎಲ್ರಿಗೂ ನಮಸ್ಕಾರ. ನಮ್ಮ ಊರಿಗೆ, ನಮ್ಮ ಫ್ಯಾಮ್ಲಿಗೆ ನೀವೆಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಗ್ತಿದೆ. ನಾನು ಯಾಕೆ ಊರಿಗೆ ಫ್ಯಾಮ್ಲಿಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ, ಈ ಸಿನಿಮಾ ನಮಗೆ ಇಸ್ ನಾಟ್ ಜಸ್ಟ್ ರೆಗ್ಯುಲರ್ ಸಿನಿಮಾ. ಈ ಒಂದು ಜರ್ನಿ ಅಂತ ಹೇಳ್ಬೋದು ನಮ್ಗೆಲ್ರಿಗೂ. ಒಂದು ಫಸ್ಟ್ ದಿನದಿಂದ ನಾನು ಈ ಕತೆ ಕೇಳಿದ ತಕ್ಷಣವೇ, ಫಸ್ಟ್ ಆಫ್ ಆಲ್ ಸರ್ ರಾಮಮೂರ್ತಿ ಸರ್ ಬಂದಾಗ ಈ ಕತೆ ಕೇಳಿ ನಾನು ಈ ಸಿನಿಮಾ ಮಾಡ್ಬೋದಾ, ಯಾಕಂದರೆ ಲೈಕ್ ಎವ್ರಿ ಒನ್ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಇಮೇಜ್ ದಟ್ ನಾನು ಒಂದೇ ರೀತಿಯಾದ ಸಿನಿಮಾ ಮಾಡ್ತೀನಿ. ಆದರೂ ನಂತರ ಈ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸು ರೋಲ್ಸ್ ಮಾಡಿರೋಂಥ ಯಾವ ಆ್ಯಕ್ಟರ್ ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಈ ಒಂದು ನೀವು ನೋಡಿದ್ರೆ, ಈ ಲುಕ್ ನೋಡಿದ್ರೆ, ಈ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ಈ ಒಂದು ಮೊಮೆಂಟಮ್ ಆಫ್ ಕ್ಯಾರೆಕ್ಟರ್ ನೋಡಿದ್ರೆ, ಐ ವಾಸ್ ಇನ್ ಡಿಸ್ಬಿಲೀವ್ ದ್ಯಾಟ್ ರಾಮಮೂರ್ತಿ ಸರ್ ವಾಂಟ್ಸ್ ಮೀ ಟು ಡೂ ಇಟ್. ಬಟ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಬಿಹೈಂಡ್ ದಿಸ್ ಇಸ್ ಬಾಮ ಹರೀಶ್ ಸರ್. ಯಾಕಂದರೆ ಅವ್ರ ಮನೆ ಬಂದಾಗ ಸರ್ ನನಗೆ ನರೇಷನ್ ಮಾಡಿದಾಗಲೂ ಕೂಡ ಐ ಥಿಂಕ್ ಐ ವಾಸ್ ಸಿಟ್ಟಿಂಗ್ ಇನ್ ಶಾರ್ಟ್ಸ್ ಆ್ಯಂಡ್ ಟೀ ಶರ್ಟ್ ಅನಿಸುತ್ತೆ. ಈ ಥರ ಒಂದು ಬಾಸ್ಕೆಟ್ಬಾಲ್ ಶಾರ್ಟ್ಸ್ ಟೀ ಶರ್ಟ್ ಹಾಕ್ಕೊಂಡು ನಾನು ಮನೇಲಿ ಕೂತಿದ್ದೆ. ಸರ್ ಅವ್ರಿಗೆ ನನಗೆ ನರೇಷನ್ ಫಸ್ಟ್ ಟೈಮ್ ಮೀಟ್ ಮಾಡ್ತಾಯಿದ್ರು ಆ್ಯಂಡ್ ಫಸ್ಟ್ ಟೈಮ್ ನರೇಷನ್ ಮಾಡ್ತಾಯಿದ್ರು.
but maybe he would have thought a different image. And ನರೇಶನ್ ಆಯಿತು, ಅದಾದಮೇಲೆ ಸರ್ಗೆ ನಾನು ಕೇಳಿದೆ, ಸರ್ ಈ ಥರ ಒಂದು ಕತೆ, ಈ ಥರ ಒಂದು ಸ್ಟೋರಿ ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತಾ? ಸೇಮ್ ಕ್ವಶನ್ ಸರ್ ಕೇಳಿದ್ದಾರೆ ಅವ್ರಿಗೆ, ವಿಲ್ ಶಿ ಬಿ ಏಬಲ್ ಟು ಡೂ? ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ ನಾವು ಬೇರೆ ಬೇರೆ ರೀತಿಯಾದ ರೋಲ್ಸ್ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ instantly to change your image and to be able to mold into a character is not easy. ಇದ್ರ ಹಿಂದೆ ನಾವು ಎಷ್ಟು ಹೋಮ್ವರ್ಕ್ಸ್ ಮಾಡಿದ್ವಿ, ಎಷ್ಟು ವರ್ಕ್ಶಾಪ್ಸ್ ಮಾಡಿದ್ವಿ. ಇದರಲ್ಲಿ ಸರ್ ಆಬ್ವಿಯಸ್ಲಿ ಗೊತ್ತಿದೆ ದಟ್ ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ರೈಟರ್ಸ್ ಇನ್ ದಿ ಇಂಡಸ್ಟ್ರಿ, ಸೀನಿಯರ್ ಆ್ಯಂಡ್ ಅಮೇಝಿಂಗ್. ಬಟ್ ಅವ್ರು ಬರೆಯೋ ಸ್ಟೈಲ್, ಅವ್ರು ಬರೆಯೋ ಡೈಲಾಗ್ಸ್, ಅವ್ರು ಬರೆಯೋ ಈ ಸಿನಿಮಾಲಿರೋದು ದ ಟೋನ್ ಆಫ್ ಟಾಕಿಂಗ್ ಇದೆಯಲ್ಲ, ನಿಜವಾಗ್ಲೂ ಕಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ನಾಟ್ ಜಸ್ಟ್ ಅ ಚಾಲೆಂಜ್, ಬಟ್ ಇಟ್ ವಾಸ್ ಸೋ ಅಮೇಝಿಂಗ್. ಬಟ್ ಪ್ರತಿಯೊಂದು ದಿನ ನಮಗೆ, ಐ ಥಿಂಕ್ ನಾವು ಆರ್ಟಿಸ್ಟ್ ಆಗಿ ಎಲ್ಲರೂ ಬಿಲೀವ್ ಮಾಡ್ತೀವಿ ದಟ್ ಹಿಸ್ ಬಿಲೀಫ್ ಇಸ್ ದ ಫಸ್ಟ್ ಬಿಲೀಫ್, ಹರೀಶ್ ಸರ್ಸ್ ಬಿಲೀವ್ ಇಸ್ ದ ಫಸ್ಟ್ ಬಿಲೀಫ್. ಬಂದು ನಾನು ಇವಾಗೆ ಇಲ್ಲಿವರೆಗೂ ನಾನು ಹರೀಶ್ ಸರ್ ಅಂತ ಹೇಳ್ತಾ ಇದ್ದೆ. ಮೊನ್ನೆಯಿಂದ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಕಾಲ್ ಹಿಮ್ ಅಪ್ಪಾಜಿ, ಬಿಕಾಸ್ ನಿಜವಾಗ್ಲೂ ಒಂದು ಅಪ್ಪಾಜಿ ಥರನೇ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಮುಂದೆ ನಿಂತ್ಕೊಂಡು ಎಲ್ರಿಗೂ ಚೆನ್ನಾಗಿ ಮಾಡ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಅ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ರೀಸೆಂಟ್ಲಿ. ಬಟ್ ಆದ್ರೂ ಮನೆಯವ್ರಿಗೆ ನೀವು ಅಪ್ಪಾಜಿ ಇದ್ದೀರಾ, ಅಪ್ಪಾಜಿ ಥರನೇ ಇರ್ತೀರಾ, ವಿ ಲವ್ ಯು ಆ್ಯಂಡ್ ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆ. ಅದು ಹೇಳ್ತಾ ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ. ನಾನು ಈ ವೇದಿಕೆ ಮೇಲೆ ಅವ್ರಿಗೆ ಎಲ್ರಿಗೂ, ಸೀನಿಯರ್ ಸಿದ್ದರಾಮೇಗೌಡ ಸರ್ ಆಗಲಿ, ಕಾರ್ತಿಕ್ ಸರ್ ಆಗಲಿ, ನಮ್ಮ ಅಪ್ಪಾಜಿ, ಇವ್ರಿಗೂ ಅಪ್ಪಾಜಿ ಹೇಳ್ತೀನಿ. ಐ ಹ್ಯಾವ್ ಹ್ಯಾಡ್ ಸಚ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್ ವಿತ್ ಅಂಬರೀಷ್ ಅಂಕಲ್ ಫಾರ್ ದ ಲಾಂಗೆಸ್ಟ್ ಟೈಮ್. ಆ್ಯಂಡ್ ಈ ಸಿನಿಮಾ ಯಾಕೆ ಇನ್ನೂ ತುಂಬ ಸ್ಪೆಷಲ್ ಅನಿಸುತ್ತೆ ನಮಗೆ, ನಾಟ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ಅಂಬರೀಷ್ ಅಂಕಲ್ಸ್ ಬ್ರದರ್, ವೆಲ್ ವಿಶರ್ ಬ್ರದರ್, ಲುಕ್ ಲೈಕ್, ವಾಟ್ ಎವರ್ ಬಿಸೈಡ್ಸ್ ದ್ಯಾಟ್, ಇಡೀ ಸಿನಿಮಾದು ಇಂಟೆನ್ಷನ್, ಈ ಒಂದು ಸೋಲ್ ಹಾರ್ಟ್ ಆಗಿರೋದು ಅಂಬಿ ಅಂಕಲಿಂದಾನೆ. ಅವರು ಈ ವಿಷಯವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ದು ಅವರು ಒಂದು ಸಿನಿಮಾದಲ್ಲಿ. ಆ ಸಿನಿಮಾನು ಮಂಡ್ಯಲ್ಲಿ ಶೂಟ್ ಆಗಿತ್ತು. ಆ್ಯಂಡ್ ನಾವು ಇಡೀ ಸಿನಿಮಾ ಅಂಬಿ ಅಂಕಲ್ ಊರಲ್ಲಿ ಶೂಟ್ ಮಾಡಿರೋದು. ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಅಸ್, ಬಿಕಾಸ್ ಪ್ರತಿದಿನ ನಮ್ಗೇನು ಅನಿಸ್ತಾ ಇತ್ತು ಅಂದರೆ ದಟ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ಇದೆ. ಆ್ಯಂಡ್ he has been one of the strongest forces for the Kannada film industry. In terms of scripts, in terms of ಯಾವುದೋ ಒಂದು ವಿಷಯ ಆಗಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು, ಒಬ್ಬ ಒಪಿನಿಯನೇಟೆಡ್ ಆಗಿ ಮುಂದೆ ನಿಂತ್ಕೊಂಡು ಮಾತಾಡಿರೋದು, ಫೈಟ್ ಮಾಡಿರೋ ರಮೇಶ್ ಅಂಕಲ್. ಸೊ ಟೇಕಿಂಗ್ ಎನ್ ಇನ್ಸ್ಪಿರೇಷನ್ ಫ್ರಾಮ್ ಹಿಮ್, ಐ ಹ್ಯಾವ್ ಅವರು ನನ್ನ ಸಿನಿಮಾಗಳನ್ನ ಮುಹೂರ್ತ ಮಾಡಿರೋದು, ಟೆರರಿಸ್ಟ್ ಸಿನಿಮಾ ಮುಹೂರ್ತ ಮಾಡಿದ್ದವರು. ಆಮೇಲೆ ವಿ ಹ್ಯಾಡ್ ಅ ಗ್ರೇಟ್ ರಿಲೇಶನ್ಶಿಪ್ ವಿತ್ ಹಿಮ್. ಸೊ ತುಂಬಾ ಎಮೋಷ್ನಲ್ ಇಟ್ ಇಸ್ ಫಾರ್ ಆಲ್ ಆಫ್ ಅಸ್, ಬಿಕಾಸ್ ನನಗೆ ಅನಿಸುತ್ತೆ ದಟ್ ಅವರು ಈ ಸಿನಿಮಾ ಮೇಲೆ ಅವ್ರದ್ದು ಆಶೀರ್ವಾದ ಇದೆ, ಅವರು ಸಪೋರ್ಟ್ ಇದೆ. ಆ್ಯಂಡ್ ದೊಡ್ಡವ್ರ ಆಶೀರ್ವಾದ ಯಾವತ್ತೂ ಬೇಕು ನನಗೆ. ಸೊ ಅಫ್ಕೋರ್ಸ್ ಈ ಸ್ಟೇಜ್ ಮೇಲೆ ಇರೋ ಪ್ರತಿಯೊಬ್ಬರು ಸೀನಿಯರ್ ಜೆಂಟಲ್ಮನ್ಗೆ, ಸರ್ ನೀವು CM ಆಗಿ ಮಾಡಿದ್ದೀರಾ, ಆಗಲಿ ತುಂಬ ಒಳ್ಳೇದಾಗಲಿ ನಿಮಗೆ. ನಾವು ತುಂಬ ಚಿಕ್ಕವರು ವಿಶ್ ಮಾಡೋಕ್ಕೆ ನಿಮಗೆ. ಆದರೂ ಯು ಆರ್ ಅ ವೆರಿ ಡೈನಾಮಿಕ್ ಲೀಡರ್, ಮೇ ಯು ಗೆಟ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಮೈ ಕೋ-ಸ್ಟಾರ್, ಐ ಹ್ಯಾವ್ ನಾನು ಅವ್ರದ್ದು ಆ್ಯಕ್ಚುಲಿ ಯಾವುದೂ ಸಿನಿಮಾ ಅವ್ರು ಮೀಟ್ ಮಾಡೋಕ್ಕೆ ಮುಂಚೆ ನೋಡಿರಲಿಲ್ಲ ನಾನು. ಸೊ ವೆನ್ ವಿ ಗಾಟ್ ಟು ಡಿಸ್ಕಸ್ಸಿಂಗ್ ಅಬೌಟ್ ಅ ಕ್ಯಾರೆಕ್ಟರ್ ಆ್ಯಂಡ್ ಡೂಯಿಂಗ್ ಅ ಫಿಲ್ಮ್, ದೆನ್ ಐ ಗಾಟ್ ಟು ನೋ ದಟ್ ಹಿ ಹ್ಯಾಸ್ ಡನ್ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಫಿಲ್ಮ್ಸ್ ಆ್ಯಂಡ್ but one of the most grounded people that I know. Simplistic performance ವಿಷಯ ಆಗಲಿ, ಯಾವುದೋ ಒಂದು ಕಾಂಬಿನೇಷನ್ ವಿಷಯ ಆಗಲಿ. ಯಾಕಂದರೆ ಮೇಜರ್ ಸೀನ್ಸ್ ನಮ್ಮದು ಕಾಂಬಿನೇಷನಲ್ಲಿ ಇದ್ದಿದ್ದು. ಆಬ್ವಿಯಸ್ಲಿ ವಿ ಪ್ಲೇಯಿಂಗ್ ಅ ಪೇರ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇನ್ ದ ಫಿಲ್ಮ್ ಹೂ ಹ್ಯಾವ್ ಅ ಬ್ಯೂಟಿಫುಲ್ ಜರ್ನಿ. ಒಂದು ತುಂಬಾ ಸಿಂಪಲ್ ಫ್ಯಾಮಿಲಿ ಕತೆ, ಒಂದು ತುಂಬಾ ಸಿಂಪಲ್ ಸ್ಟೋರಿ ಆಫ್ ಲವ್, ಆಫ್ ಸ್ಯಾಕ್ರಿಫೈಸ್, ಆಫ್ ಬೀಯಿಂಗ್ ವಿತ್ ಈಚ್ ಅದರ್ ಅಂತ ನೀವು ಟ್ರೇಲರಲ್ಲಿ ನೋಡಿರ್ಬೋದು. ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ವರ್ಕ್ ವಿತ್ ಯು ಕುಮಾರ್ಜಿ. ಇಟ್ ವಾಸ್ ಅನ್ ಆನರ್. ಆ್ಯಂಡ್ ನಿಜವಾಗ್ಲೂ ಪ್ರತಿಯೊಂದು ರೀತಿಯಲ್ಲಿ ನಾವು ಎಲ್ಲ ಥರದ್ದು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತೀವಿ. ಆ್ಯಂಡ್ ನಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಹೆಮ್ಮೆ ಅನಿಸುತ್ತೆ ದಟ್ ನನಗೆ ಒಂದು ಅವಕಾಶ ಸಿಕ್ಕಿದೆ ಟು ಬಿ ವರ್ಕಿಂಗ್ ವಿತ್ ಸೀನಿಯರ್ ಸಚ್ ಗುಡ್ ಪೀಪಲ್ ಲೈಕ್ ಯು. ಆ್ಯಂಡ್ ಆಲ್ ದ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನನಗೆ ಇಟ್ ವಾಸ್ ವೆರಿ ನೈಸ್. ಸರ್ ಅಂತೂ ಅವ್ರ ಕ್ಯಾರೆಕ್ಟರ್ ನೀವು ಸಿನಿಮಾಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕ್ವೈಟ್ ಅ ಡೈನಾಮಿಕ್ ಕ್ಯಾರೆಕ್ಟರ್. ಬಟ್ ಹಿ ಈಸ್ ಆಲ್ಸೋ ವೆರಿ ಸ್ಟ್ರಕ್ಚರ್. ಎಲ್ಲರೂ ಹೇಳಿದ ಹಾಗೆ ದಟ್ ಸ್ಟ್ರಕ್ಚರಲಿ ಈ ಸಿನಿಮಾ ಆಗೋಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ನಮಗೆ ಸಿಕ್ಕಿರೋದು ಫ್ರಾಮ್ ಹಿಮ್. ಸೊ ಥ್ಯಾಂಕ್ ಯು ಸರ್.
ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಪ್ರೋತ್ಸಾಹ ಬರುತ್ತೆ. And of course, Girish, welcome to the family. When I got to know that you're associated with our film, I was very happy. Innondu feather in the cap anta heltivalva. So we're looking forward. And I've been hearing of the support and encouragement you've been giving. So looking forward. Ee cinema songs too much channagide. So you're a good businessman also, I know. Tejuma, Padmama, Murthy sir. ಹೆಣ್ಮಕ್ಳಿಗಾಗಿ ಪ್ರೊಡ್ಯೂಸರ್ಸ್ ಆಗಬೇಕು ಅಂದರೆ ಜನರಲ್ ಆಗಿ ಪ್ರೊಡ್ಯೂಸರ್ ಆಗಬೇಕು ಅಂದರೆ ಈಸಿ ಇಲ್ಲ. ನಾನು ಜಸ್ಟ್ ರೀಸೆಂಟಾಗಿ ಒಂದು ಚಿಕ್ಕ ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀನಿ ಪ್ರೊಡಕ್ಷನಲ್ಲಿ. ಸೊ ನನಗೆ ಅದು ಒಂದು ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಸೊ ತುಂಬ ತುಂಬ ಖುಷಿ ಆಗುತ್ತೆ ದ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್ ದಟ್ ಯುವ್ ಗಿವನ್ ಇನ್ ಅ ಫಿಲ್ಮ್. ಬಿಕಾಸ್ ಈ ಸಿನಿಮಾ 1 ದಿನದ್ದು 20 ದಿನದ್ದು ಸಿನಿಮಾ ಇಲ್ಲ. ವಿ ಪ್ರಾಪರ್ಲಿ ಇಟ್ ಮೈ ನಾಟ್ ಬಿ a 50 crore, 100 crore film, but every film is a film, and every film to be a good film requires involvement. So ಪ್ರತಿ ಒಂದು ದಿನಕ್ಕೂ ಒಂದೊಂದು ಮೂಮೆಂಟ್ಗೆ ಒಂದು ಪ್ರೊಡ್ಯೂಸರ್ ಆಗಿ ಒಂದು ಪ್ಯಾಷನೆಟ್ ಇಟ್ಕೊಂಡು ಒಂದು ಮಾಡಬೇಕು ಅಂದರೆ ಇಟ್ಸ್ ರಿಯಲಿ ನಾಟ್ ಈಸಿ. ಸೊ ನಾನು ನೋಡಿದ್ದೀನಿ ಅದನ್ನು ನನ್ನ ಕಣ್ಣಾರೆ. ಸೊ ಕಾಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 100% ಈ ಸಿನಿಮಾ ನಿಮಗೆ ನಿಮ್ಮ ಎಫರ್ಟ್ಗೆ ಚೆನ್ನಾಗಾಗುತ್ತೆ. ನಮ್ಮ ಎಲ್ಲರೂ ಹಾಕಿದ್ದು ಒಂದು ಎಫರ್ಟ್ ಚೆನ್ನಾಗಾಗುತ್ತೆ. ಅದು ಬಿಟ್ಟರೆ ಅಫ್ಕೋರ್ಸ್ ಪವನ್, ಬಾಲು, ಎವ್ರಿಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಲವ್ಡ್ ವರ್ಕಿಂಗ್ ವಿತ್ ಪವನ್ ಆ್ಯಂಡ್ ಹಿಸ್ ಟೀಮ್, ಲವ್ಡ್ ವರ್ಕಿಂಗ್ ವಿತ್ ಬಾಲು. ಇಟ್ಸ್ ಐ ಥಿಂಕ್ ಎಲ್ಲರೂ ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀವಿ. ಸೊ ಐ ಥಿಂಕ್ ಈ ಸಿನಿಮಾದಲ್ಲಿ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್. ಐ ನೋ ಸ್ವಲ್ಪ ಜಾಸ್ತಿ ಮಾತಾಡಿದೆ, ಬಟ್ ದೀಸ್ ಪಾಯಿಂಟ್ಸ್ ವರ್ ಅ ಲಿಟಲ್ ಇಂಪಾರ್ಟೆಂಟ್. ನಾವು ಎಲ್ಲ ಥರದ್ದು ಸಿನಿಮಾಗಳು ಮಾಡ್ತೀವಿ, ನೋಡ್ತೀವಿ. ಐ ಥಿಂಕ್ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಟು ಬಿ ಏಬಲ್ ಟು ಸಿ ಅ ಫಿಲ್ಮ್ ಆನ್ ಸ್ಕ್ರೀನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಏನಾಗಿದೆ, ಒಂದು ಸಿನಿಮಾನ ಬಜೆಟ್ ಇಟ್ಕೊಂಡು ಅಥವಾ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಒಂದು ಒಪಿನಿಯನ್ ಮಾಡಿಕೊಂಡು ಅ ಲಾಟ್ ಆಫ್ ಪೀಪಲ್ ಆರ್ ಗೋಯಿಂಗ್ ಟು ದ ಥಿಯೇಟರ್ಸ್ ಆ್ಯಂಡ್ ನಾಟ್ ಗೋಯಿಂಗ್ ಟು ದ ಥಿಯೇಟರ್ಸ್. ಒಂದು ಸಿನಿಮಾ ಒಂದು ಸಕ್ಸಸ್ ಆಗೋದು ಅದರಲ್ಲಿರೋ ಕಾಂಟೆಂಟಿಂದ. ಅದರಲ್ಲಿ ನಾವು ಏನು ಹೇಳೋಕ್ಕೆ ಹೊರಟಿದ್ದೀವಿ, ಏನು ತೋರಿಸ್ತಾ ಇದ್ದೀವಿ ಅಂತ ಒಂದು ಕಾಂಟೆಂಟ್. This is not a it's not a 2026 film, it's not a 2030 film. It's a beautiful, simple village love story, cultural love story. ಮಾತಾಡ್ತಿರೋದು about an issue. ಅಂದರೆ ರೇಷನ್ ಕಾರ್ಡ್ ಸ್ಕ್ಯಾಮ್ ನಮ್ಮ ಸ್ಟೇಟ್ ಬಿಟ್ಬಿಡಿ, ದೇಶದ ಬಿಟ್ಬಿಡಿ, ರೇಷನ್ ಕಾರ್ಡ್ ಇಸ್ ಅ ವೆರಿ ವೆರಿ ಬಿಗ್ ಇಶ್ಯೂ ಆ್ಯಂಡ್ ಅ ವೆರಿ ಬಿಗ್ ಸ್ಕ್ಯಾಮ್. ಸೊ ನಾವು ಏನು ಹೇಳಕ್ಕೆ ಹೊರಟಿರೋದು, ಇಟ್ಸ್ ನಾಟ್ ಅ ಪೊಲಿಟಿಕಲಿ ಅಜೆಂಡಾ ಫಿಲ್ಮ್. It is not connected to any specific person or any specific issue. It is only connected to ನಮ್ಮ ಈ ಒಂದು ಕತೆ ಮೂಲಕ. ಸಿ films have become a very very strong medium of conveying a point ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ಒಂದು ಮೀಡಿಯಮ್ ಮೂಲಕ when you are able to convey is the fastest and it grows the strongest. ಸೊ ದಯವಿಟ್ಟು ಈ ಒಂದು ಸಿನಿಮಾನ ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ, ಸೀನಿಯರ್ಸ್ ಜೊತೆ ಹೋಗಿ ನೋಡಿ. ಯಾಕಂದರೆ ಒಂದು ಚಿಕ್ಕ ಮಗುಗೂ ಒಂದು ಇನ್ಫಾರ್ಮೇಷನ್ ರೇಷನ್ ಕಾರ್ಡ್ ಬಗ್ಗೆ, ಒಬ್ಬ ಫ್ಯಾಮಿಲಿಗೂ, ದ ಪೀಪಲ್ ಹೂ ಹ್ಯಾವ್ ದಿಸ್ ಪ್ರಾಬ್ಲಮ್ ಆರ್ ಆರ್ ಸಫರಿಂಗ್ ಥ್ರೂ ದಿಸ್ ಪ್ರಾಬ್ಲಮ್, ಅವ್ರಿಗೂ ಕೂಡ ಒಂದು ನಾಲೆಜ್ ಆಗುವಂಥ ಒಂದು ವಿಷಯ. ಆ್ಯಂಡ್ ಆಲ್ ದ ಸೀನಿಯರ್ ಪೀಪಲ್ ವುಡ್ ಹ್ಯಾವ್ ಅವ್ರು ಅನುಭವಿಸಿರಬೇಕು, ಅದಕ್ಕೆ ಅವ್ರಿಗೆ ನೋಡುವಂಥ ಸಿನಿಮಾ. ಸೊ ತುಂಬ ಜಾಸ್ತಿ ಸೀರಿಯಸ್ ಪ್ರಚಾರ ಆಗುವಂಥ ಸಿನಿಮಾ ಇಲ್ಲ, ಬಟ್ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ಲಿ ರೂಟೆಡ್ ಕಲ್ಚರಲ್ ಫಿಲ್ಮ್. ಆ್ಯಂಡ್ ತುಂಬ ಸಿಂಪಲ್ ಆಗಿದೆ. ನಾವೆಲ್ಲರೂ ತುಂಬ ಪ್ರೀತಿಯಿಂದ ಮಾಡಿರೋಂಥ ಸಿನಿಮಾ. ಸೊ ದಯವಿಟ್ಟು ಥಿಯೇಟರ್ಸಲ್ಲಿ ಹೋಗಿ ನೋಡಿ 31st of July. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕೃಷ್ಣಪ್ಪ ಸರ್, ಎಸ್ ಸರ್ ಪ್ಲೀಸ್. ವೇದಿಕೆ ಮೇಲೆ ಇರುವಂಥ ನನ್ನ ನೆಚ್ಚಿನ ನಾಯಕರಾದಂಥ ಶಿವರಾಮೇಗೌಡರೆ, ಕುಮಾರ್ ಬಂಗಾರಪ್ಪ ಸಾಹೇಬ್ರೆ ಮತ್ತು ರಾಗಿಣಿ ಮೇಡಮ್ನವರೇ, ರುದ್ರೇಗೌಡ್ರೆ, ನಮ್ಮ ಶ್ರೀನಾಥ್ ಅವ್ರ ಮಗ ಲೋಹಿತ್ ಶ್ರೀನಾಥ್ ಅವರೇ, ಹಾಗೂ ಬಾಮಾ ಹರೀಶಣ್ಣವರೇ, ಬಾಮಾ ಗಿರೀಶಣ್ಣವರೇ, ನಮ್ಮ ಪದ್ಮಾವತಿ ಚಂದ್ರಶೇಖರ್ ಅವರೇ, ತೇಜಮೂರ್ತಿ ಅವರೇ, ಚಲಮೂರ್ತಿ ಅವರೇ, ನನಗೆ ತುಂಬ ಇದನ್ನು ತೋರಿಸ್ಕೊಟ್ಟಂಥ ಗಿರೀಶಣ್ಣ ಅವರೇ. ನಮಗೆ ಸಮಯ ಇಲ್ಲದೆ ಇದ್ರೂ ಸಹ ಅವ್ರು ಹೇಳ್ತಾರೆ ಟೈಮ್ಗೆ ನಾನು ಇಲ್ಲಿ ಬಂದು ಅಟೆಂಡ್ ಆಗ್ತಾ ಇದ್ದೆ. ಗಿರೀಶಣ್ಣವರೇ ಮತ್ತು ಎಲ್ಲ ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮಾಧ್ಯಮದವರೇ ಮತ್ತು ನನ್ನ ಸ್ನೇಹಿತರೆ, ಈಗಾಗಲೇ ಎಲ್ಲ ಫಿಲಮ್ ಬಗ್ಗೆ ಮಾತಾಡಿದ್ದಾರೆ. ರಾಗಿಣಿಯವರು ಒತ್ತಿ ಹೇಳ್ತಾ ಇದ್ದಾರೆ ಎಲ್ಲ ಸಿನಿಮಾಕ್ಕೆ ಹೋಗಿ ಫಿಲಮ್ ನೋಡಿ ಅಂತ. ನಮ್ಮ ರಾಮಮೂರ್ತಿ ಸಾಹೇಬರು, ಪವನ್ ಕುಮಾರ್ ಅವರು ನನ್ನನ್ನು
ಸುಮಾರು 1 ವರ್ಷ ಆಗಿದೆ ನಾವು ಸ್ಟಾರ್ಟ್ ಮಾಡಿದ್ರೆ, 1 ವರ್ಷದ ಮೇಲಾಗಿದೆ. ಪವನ್ ಕುಮಾರ್ ಅವರು ಹೋಗಿ ನಾವು ಶೂಟಿಂಗ್ ಹೋದಾಗ ಅರ್ಜೆಂಟ್ ಮಾಡಕ್ ಕೂಡುದು ಸರ್ ಅಂತ ಅಂದ್ಬಿಟ್ಟು ರಾಮಮೂರ್ತಿ ಸಾಹೇಬ್ರಿಗೆ ಹೇಳಿದ್ರು. ರಾಮಮೂರ್ತಿ ಸಾಹೇಬ್ರು ಮುಖ ನೋಡಿದಾಗಲೇ ನನಗೆ ಒಂದು ಸ್ವಲ್ಪ ಇದ್ಯಾಕೋ ಇದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಏನಾರ ನಾನು ಈ ಮಟ್ಟಕ್ಕೆ ಈ ತಾಳ್ಮೆಯಿಂದ ಇರಬೇಕು ಅಂದರೆ ಕುಮಾರ್ ಬಂಗಾರಪ್ಪನವ್ರನ್ನ ನೋಡಿ, ರಾಮಮೂರ್ತಿ ಸಾಹೇಬ್ರನ್ನ ಇದನ್ನ ನೋಡಿ ನಾನು ತಾಳ್ಮೆಯನ್ನ ಕಲ್ತಿದ್ದೀನಿ. ನನಗೆ ಈ ಸಿನಿಮಾದಿಂದ ನನಗೆ ಸಿನಿಮಾದ ಏನು ಅಂತ ಗೊತ್ತೇ ಇಲ್ಲ. ನನಗೆ ನಮ್ಮ ಶಿವರಾಮೇಗೌಡರು ಬರೀ ರಾಜಕಾರಣ ತೋರಿಸಿದ್ರು ನನಗೆ. ಈ ಸಿನಿಮಾದಲ್ಲಿ ಬಂದು ಹೆಂಗಪ್ಪ ನಾವು ಪಾತ್ರ ಮಾಡೋದು, ಹೆಂಗೆ ಹೇಳೋದು ಅಂತ ಹರೀಶ್ ಅಣ್ಣ ಅವ್ರಿಗೆ ಸುಮಾರು 6 ತಿಂಗಳು ಸಿಕ್ಕಿರಲಿಲ್ಲ ನಾನು. ಅವರು ಫೋನ್ ಮಾಡ್ತಾ ಇರೋರು. ಕೊನೆಗೆ ಹಂಗೋ ಹಿಂಗೋ ಹಿಡಿದು ರಾಮಮೂರ್ತಿ ಸಾಹೇಬರು ಎಲ್ಲ ಒಂದು ಕಡೆ ಕೂತ್ಕೊಂಡು ಆಫೀಸಲ್ಲೆಲ್ಲ ಚರ್ಚೆ ಮಾಡಾದ್ಮೇಲೆ ಈ ಸಿನಿಮಾನ ಕಥೆನ ಹೇಳಿದ್ರು. ಹೇಳಾದ್ಮೇಲೆ ಇದು ಒಪ್ಕೊಂಡ್ರು. ಕುಮಾರ್ ಬಂಗಾರಪ್ಪನವರು, ರಾಗಿಣಿ ಅವರು, ಮತ್ತೆ ಕೆಲವರು ದೊಡ್ಡಣ್ಣ ಅವರು ಇವರೆಲ್ಲ ಪಾತ್ರ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನು ಜಾಯಿನ್ ಆದ್ಮೇಲೆ ಗೊತ್ತಾಯ್ತಿದ್ದು ಎಲ್ಲಿವರೆಗೆ ತಗೊಂಡ್ಬಿಡ್ತು ಅಂದ್ರೆ, ನನಗೆ ಈ ಕಥೆ ಹೇಳ್ಬೇಕು ಫಸ್ಟು. ಈ ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷ ಅನ್ನೋದು ಮತ್ತೆ ನನ್ನ ನ್ಯಾಯಬೆಲೆ ಅಂಗಡಿ ಮಾಲೀಕನಾಗಕ್ಕೆ 85ರಲ್ಲಿ ತುಂಬ ಶ್ರಮ ಪಟ್ಟನು. ನಮ್ಮ ತಾಲೂಕಿನಲ್ಲಿ ಪ್ರೆಸೆಂಟ್ ಮಂತ್ರಿ ಆಗ ಕೃಷ್ಣಪ್ಪನವ್ರು ಇದ್ರು. ಕೃಷ್ಣಪ್ಪನವ್ರು ನಮ್ಮ ಪರ ಇದ್ರೆ ಜೈಯಕ್ಕ ನನ್ನ ವಿರುದ್ಧ ಅವ್ರ ಹೆಂಡತಿ. ಹಂಗೆ ಕೊಡ್ಸಾಕ್ ಕೊಡುದು ಅಂತ ಸುಮಾರು 1 ವರ್ಷ ತ್ಯಾಗ ಮಾಡಿದ್ರು. ಶಿವರಾಮೇಗೌಡರು ಬೆಂಗಳೂರು ಆಯ್ತು, ಮಂಡ್ಯ ಆಯ್ತು, ಎಲ್ಲಾನು ಕರ್ಕೊಂಡ್ಬಿಟ್ಟು ಕೊನೆಗೆ ಹೇಳ್ಬಿಟ್ರು, ಯಾಕೋ ಸರಿ ಹೊಂದ್ತಾ ಇಲ್ಲ ಕೃಷ್ಣಪ್ಪ, ನಿನಗೆ ಬಿಡಲ್ಲ, ಇವರು ರಾಕ್ಷಸರಿದ್ದಾರೆ, ನೀನು ಬೇರೆ ಏನಾರ ಬಿಸ್ನೆಸ್ ಮಾಡೋಣ ಸುಮ್ಮನಿದೆ ಅಂತ. ಆದ್ರೂ ಹೇಳಿದ್ರು, ಅವ್ರು ಸಮಾಧಾನ ಮಾಡಿದ್ರು. ನಾನು ಬಿಡ್ಲಿಲ್ಲ. ಇದೇನೇ ಆದ್ರೂ ಮಾಡಲೇಬೇಕು ಅಂತಂದ್ರೆ ಒಂದು ದಿವಸ ದೇವೇಗೌಡರು ಇದಕ್ಕೆ ಬರ್ತಾ ಇದ್ರು ಮಂಡ್ಯಕ್ಕೆ, ನೀರಾವರಿ ಸಚಿವರಾಗಿದ್ದಾಗ. ಆಗ ಕೃಷ್ಣಪ್ಪನವರು ಜಿಲ್ಲಾ ಮಂತ್ರಿ. ಆವಾಗ ಇವರು ಅಮರನಾರಾಯಣ ನಮ್ಮ ಜೆಡಿ. ಆಗ ದೇವೇಗೌಡರು ಬರ್ತಾ ಇದ್ದಂಗೆ ಅಡ್ಡ ಹಾಕೊಂಡೆ ನಾನು. ಚೌಡಾಣಿಯವರು MLA ಇದ್ರು. ಆಗ ಅಡ್ಡ ಹಾಕೊಂಡೆ, ಏನಪ್ಪಾ ಅಂತಂದ್ರು, ಸರ್ ಈ ಥರ ಆಗಿದೆ ಕೃಷ್ಣಪ್ಪನವ್ರು ಅಡ್ಡಿ ಮಾಡ್ತಾವ್ರೆ ಅಂತ. ಅಮರನಾರಾಯಣ ಕರೆಸಿದ್ರು. 1 ಗಂಟೆ ಒಳಗೆ ಆದೇಶ ತಂದು ಕೊಡಬೇಕು ನನ್ನ ಕೈಲಿ ಅಂದ್ರು. ಆ ಆದೇಶನ ತಂದು 7:30 ರಾತ್ರಿ ನನಗೆ ಕೊಟ್ಟಾಗ ನಾನು ಇಲ್ಲಿಗೆ ಬಂದು ನಿಂತ್ಕೊಳ್ಳೋಕ್ಕೆ ಶಿವರಾಮೇಗೌಡರೇ ಕಾರಣ. ಇವತ್ತು ಯಾಕೆ ಅಂದರೆ ನಾವು ಹಳೆದ್ದು ನೆನ್ಕೋಬೇಕಾಗ್ತದೆ. ಇವತ್ತು ದೆಹಲಿಯಲ್ಲಿ 4.25 ಲಕ್ಷ ಜನ ಸೇರಿಸಿ ಒಂದು ರಾಮವಿಲಾರ ಮೈದಾನದಲ್ಲಿ ಸ್ಟ್ರೈಕ್ ಮಾಡಿ ಆಗ ಭಾಷಣ ಮಾಡಿದೆ ನಾನು. ನನಗೆ ಲ್ಯಾಂಗ್ವೇಜ್ ಬರಲ್ಲ. ಯಾರೋ ಮಾತಾಡ್ತಾರೆ, ನಮ್ಮ ಕರ್ನಾಟಕದವ್ರು ಚಪ್ಪಾಳೆ ಹೊಡೋರು, ಎಲ್ಲ 5 ಲಕ್ಷ ಜನರು ಚಪ್ಪಾಳೆ ಹೊಡೆಯೋರು. ನನಗೆ ರಾಮಲೀಲಾ ಮೈದಾನದಲ್ಲಿ ಬಂದು ಚಪ್ಪಾಳೆ ಹೊಡೆಸೋ ಪಡೆಯುವಂಥ ಭಾಗ್ಯ ನನಗೆ ಬರ್ತಲ್ಲ ಅಂತ ಖುಷಿ ಆಯಿತು. ಅವತ್ತಿಂದ ನಾನು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಶ್ರಮ. ಇವತ್ತೇನು ಫಿಲಮ್ ತೆಗಿಬೇಕಾದ್ರೆ ಯಾರೋ 1 ತಿಂಗಳಿಗೋ 2 ತಿಂಗಳು ಆಲೇ ಫಿಲಮ್ ರಿಲೀಸು, 3 ದಿವಸ ಆದ್ಮೇಲೆ ಮುಚ್ಚಾಯಿತು. ಇದೇನು ಹಿಂಗೆ ಆಯ್ತಾವಲ್ಲ, ಈ ಟೈಮ್ನಲ್ಲಿ ಹರೀಶಣ್ಣ ತಲೆ ಕೆಡಿಸ್ಕೊಂಡವ್ರಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಗಿರೀಶಣ್ಣ ನನ್ನ ಜೊತೆ ಬಂದಿದ್ರು ಉತ್ತರ ಕರ್ನಾಟಕಕ್ಕೆ. ಅಲ್ಲ, ಆ ಜನನ ನೋಡಿ. ಇವತ್ತೇನು 4,000 ಕೋಟಿ ಜನ ನಮ್ಮ ಇದರಲ್ಲಿ ನಾವು ಅನ್ನ ಹಾಕ್ತಾ ಇರೋದು, ಅಕ್ಕಿ ಕೊಡ್ತಾ ಇರೋದು 4,000 ಕೋಟಿ. ಇಡೀ ದೇಶದಲ್ಲಿ ಯಾರು 5 kg ಮೇಲೆ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ 10 kg ಅಕ್ಕಿ ಕೊಡುವಂಥ ವ್ಯವಸ್ಥೆನ 5 ರಾಜ್ಯಕ್ಕೆ ಸುತ್ತಿ CM ಸಿದ್ದರಾಮಯ್ಯ ಹತ್ರ ಗಲಾಟೆ ಮಾಡಿ ರಿಕ್ವೆಸ್ಟ್ ಮಾಡಿ ಈ ದೇಶದಲ್ಲಿ ಯಾರೋ ಕೊಡದೇ ಇರೋಂಥದ್ದನ್ನ 10 kg ಅಕ್ಕಿನ ಈ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಹೋರಾಟ ನಮ್ದು ಸಂಗತ್ತು. ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಹಾಕಿದ್ದಾರೆ, ಬಡವರು ತಿಂತಾ ಇದ್ದಾರೆ ಇವತ್ತು 10 kg ಅಕ್ಕಿನ. ಎಲ್ಲ ಕೊಂಡಿಸಿದ್ವಿ ಸರ್, ಎಲ್ಲ ಕಡೆ ಹೋಗಿದ್ದೀವಿ. ಹರೀಶಣ್ಣ ಕೇಳಿದ್ರು, ಏನಣ್ಣ ನಿಮಗೆ ಜನ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಇದಾರಲ್ಲ, ನೀವು ಯಾಕೆ MLA ನಿಂತ್ಕೋಬಾರ್ದು ಅಂದ್ರು. ನಾನು ಹರೀಶಣ್ಣಗೆ ಹೇಳಿದೆ, ಅಣ್ಣ ನಮ್ಮ ತಾಲೂಕಲ್ಲಿ ನಿಂತ್ಕೊಂಡು ಸೋಲಕ್ಕೆ 25 ಕೋಟಿ ಬೇಕು, ಗೆಲ್ಲಕ್ಕಲ್ಲ, ಸೋಲಕ್ಕೆ 25 ಕೋಟಿ ಬೇಕು. ಅಲ್ಲೇ ನಿಂತ್ಕೊಳ್ಳೋದು ಶಿವರಾಮೇಗೌಡರು ಇವರೆಲ್ಲ ನಮ್ಮ ರಾಜಕಾರಣ ಇರಲಿಲ್ಲ. HD ಕೃಷ್ಣಪ್ಪನವರು, ಸಿಂಗಾರೇಗೌಡರು ಒಂದು ಅರ್ಜಿ ಹಾಕ್ಬಿಟ್ಟು ಯಾವುದೋ ಕಲ್ಲು ಕಟ್ಟೆಗಳು ಇರ್ತಾವಲ್ಲ ಹಳ್ಳಿಯಲ್ಲಿ, ಅಲ್ಲಿ ಹೋಗಿ ಕೂತ್ಕೊಂಡು ಚುನಾವಣೆಗೆ ನನಗೆ ಸಹಾಯ ಮಾಡಿ ಅಂತ ಹೋದ್ರೆ ಅದು ಮುಗ್ದಾಯ್ತು, ಓಟ್ ಹಾಕಿ ಗೆಲ್ಲಿಸ್ತಾ ಇದ್ರು. ಶಿವರಾಮೇಗೌಡರು 84ರಲ್ಲಿ ಹಿಡಿದ ಮೇಲೆ ಆ ತಾಲೂಕೆ ಅಲ್ಲೋಲಕಲ್ ಆಗೋಯ್ತು. ಇವತ್ತು 25 ಕೋಟಿ ಸೋಲಕ್ಕೆ ಬೇಕು ಚುನಾವಣೆಗೆ ನಿಂತ್ರೆ. ಆ ಮಟ್ಟಕ್ಕೆ ರಾಜಕಾರಣ ತಂದು ಈ ದೇಶದಲ್ಲಿ, ಸತ್ಯ ಹೇಳ್ತೀನಿ ಸರ್ ನಾನು, ಎಷ್ಟೋ ಜನ ಆಯ್ತು 2 ನಿಮಿಷ, ಎಷ್ಟೋ ಜನ ನನ್ನನ್ನು ಜಿಲ್ಲಾ ಪಂಚಾಯತಿ ಮೆಂಬರು ಇವರು ಶಿವರಾಮೇಗೌಡರ ಒಂದು ಸ್ವಲ್ಪ ಇಂಟರ್ವ್ಯೂ ಕೊಡಿಸಿ ಮಾತಾಡ್ಬೇಕು, ನೋಡ್ಬೇಕು ಅನ್ನೋರು ಅಂಥ ಪರಿಸ್ಥಿತಿ ಇತ್ತು ಶಿವರಾಮೇಗೌಡರಿಗೆ. ಇವತ್ತು ದೇವ್ರು ಚೆನ್ನಾಗಿಟ್ಟಿದ್ದಾನೆ. ನಮ್ಮ ಸಾರಾ ಗೋವಿಂದಣ್ಣವ್ರು ಹೇಳಿರಲ್ಲ, ಬೇಕಾದಷ್ಟಿದೆ ಸ್ಕೂಲ್ಗಳು, ಎಂಜಾಯ್ ಮಾಡ್ತಾವ್ರೆ, ಈಗ ಸಿನಿಮಾ ಮಾಡ್ತಾರೆ ಅಂತ. ಆಗ ಸಿನಿಮಾ ಮಾಡ್ಲಿಕ್ಕೂ 2ನೇ ಪಾರ್ಟ್ 2ಗೆ ಅವರು ಕೊಟ್ಟಿದ್ದಾರೆ. ಮನೆ ಅಧಿಕಾರಿನೂ ಹೇಳ್ಬಿಟ್ರು ತೇಜು ಇವರು ನಮ್ಮ ಚಂದ್ರಮೂರ್ತಿಯವ್ರ ಹತ್ರ, ಇದು 2nd ಪಾರ್ಟ್ ಮಾಡಲೇಬೇಕು ಅಂತ. ಹಂಗಾಗಿ ಈ ಕುಮಾರ್ ಬಂಗಾರಪ್ಪನವರು, ರಾಗಿಣಿಯವರು ಮತ್ತು ರಮಣ ಅವರು ಇವರೆಲ್ಲರನ್ನು ನೋಡಿ ನನಗೆ ಖುಷಿ ಆಯಿತು. ಇವ್ರ ಜೊತೆ ಸೇರಿ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈ ಒಂದು ಹಂತಕ್ಕೆ ತಂದಿದ್ದೀವಿ. ಈ ಹಂತ ಎಲ್ಲ ಪೂರ್ತಿ ಶಿವರಾಮೇಗೌಡರಿಗೆ ಸೇರ್ಬೇಕದು.
ನಮ್ಮನ್ನ ಎಲ್ಲ ಥರ ರಾಜಕೀಯಕ್ಕೆ ತಂದು ಇವತ್ತು ಸಿನಿಮಾ ರಂಗಕ್ಕೆ ತಂದು ಹರೀಶ್ ಅಣ್ಣ ಎಲ್ಲ ತೋರಿಸಿದ್ರು. ಈಗ ವೇದಿಕೆಯಲ್ಲಿ ನಾವು ಕನಸಲ್ಲೇ ಕೇಳ್ತಿದ್ವೇನೋ ಆಗ ಮಾಲಾಶ್ರೀ ರಾಗಿಣಿಯವರ ಹೆಂಗಪ್ಪ ನೋಡೋದು ಒಂದ್ಸರಿ ಭೇಟಿ ಮಾಡ್ಬೇಕಲ್ಲ ಅಂತ. ಈಗ ಜೊತೆಲೇ ಪಾತ್ರ ಮಾಡಿದ್ವಿ. ಇದೆಷ್ಟು ಖುಷಿ ನೋಡಿ, ಲೆಕ್ಕ ಹಾಕಿ. ಬಾಬಾ ಹರೀಶ್ ಅಣ್ಣಗೆ ಥ್ಯಾಂಕ್ಸ್ ಹೇಳಬೇಕು, ಎಷ್ಟು ಹೇಳಿದ್ರು ಸಾಲಲ್ಲ. ದಯಮಾಡಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಿನಿಮಾನ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. ಇದೀಗ ಇನ್ನೊಂದು ಪ್ರೆಸ್ ಮೀಟ್ ಇಲ್ಲೇ ಇರೋದ್ರಿಂದಾಗಿ ರುದ್ರೇಗೌಡ ಸರ್ ಹಾಗೂ ರೋಹಿತ್ ಸರ್ ಸಂಕ್ಷಿಪ್ತವಾಗಿ ಮಾತನಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಆದರೆ ನಾನೀಗ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು, ಆದರೆ ನಮ್ಮ ಕುಮಾರಣ್ಣ ಅವ್ರಿಗೆ ಸಾರಿ ಕೇಳಬೇಕು. ಯಾಕೆಂದರೆ ಅವರು ಹೆಣ್ಣು ಕೇಳೋಕೆ ಬಂದಾಗ ನಾನು ಈ ಸಿನಿಮಾದಲ್ಲಿ ಹೆಣ್ಣು ಕೊಟ್ಟಿಲ್ಲ ಅವ್ರಿಗೆ. ನಿಜ ಜೀವನದಲ್ಲಿ ಬಂದಿದ್ರೆ ನಿಜವಾಗೂ ಕೊಡ್ತಿದ್ದೆ. ಎಲ್ಲರಿಗೂ ಒಳ್ಳೇದಾಗಲಿ. ಸಿನಿಮಾ ಈ ಸಾಂಗ್ ನೋಡೇ ನನಗೆ ಇವತ್ತು ತುಂಬಾ ಖುಷಿ ಆಯಿತು. ಯಾಕೆಂದ್ರೆ ನಾವು ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂದರೆ ಆ ಗಡ್ಡ ಎಲ್ಲ ತೆಗೆಸ್ಬಿಟ್ಟಾರ ಮಾಡ್ತಿದ್ದೆ. ಆದರೆ ಈಗ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ. ಸಿನಿಮಾಗೆ ಒಳ್ಳೇದಾಗಲಿ. 100 days ಹೋಗಲಿ. ನಮ್ಮ ಕೈಲಾದ್ದು ಏನು ಮಾಡಬೇಕು ನಮ್ಮ ಮಂಡ್ಯ ಭಾಗದಲ್ಲಿ ಅದನ್ನ ನೀವೇನಾದರೂ ನಮ್ಮ ಗೈಡೆನ್ಸ್ ಕೊಟ್ಟರೆ ಅದನ್ನ ನಾನು ಮಾಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ರೋಹಿತ್ ಶ್ರೀನಾಥ್ ಸರ್. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ನಾನು ಮಾಡಬೇಕು ಅಂದರೆ ನಾನು ಹರೀಶ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ನಾವು ಎಲ್ಲೋ ಒಂದ್ಸಲಿ ಮೀಟ್ ಮಾಡಿದಾಗ ಅವ್ರು ನನಗೆ ಒಂದೇ ಮಾತು ಹೇಳಿದ್ದು, ನಾನೊಂದು ಪಿಕ್ಚರ್ ಮಾಡ್ತೀನಿ, ನೀ ಅಲ್ಲಿ ಬಂದು ಆ್ಯಕ್ಟ್ ಮಾಡಬೇಕು ಅಂದರು. ಓಕೆ ಸರ್ ಬರ್ತೀನಿ ಅಂತಂದೆ ಅಷ್ಟೇ. ನಾನು ಕತೆ ಏನು ಅಂತ ಕೇಳಿಲ್ಲ, ಕ್ಯಾರೆಕ್ಟರ್ ಏನು ಅಂತ ಕೇಳಿಲ್ಲ, ಏನೂ ಮಾಡಲಿಲ್ಲ. ಅವ್ರು ಹೇಳಿದ ಒಂದು ಮಾತಿಗೆ ನಾನು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬಂದೆ. ಯಾಕೆಂದ್ರೆ ನನಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇತ್ತು. ಆ್ಯಂಡ್ ಅಪ್ಪನ ಜೊತೆ ವರ್ಕ್ ಮಾಡಿದವರು ಎಷ್ಟೋ ವರ್ಷ. ಸೊ ಆದ್ದರಿಂದ ನಾನು ಬಂದೆ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಈ ಪಾತ್ರ ಎನಿ ಆ್ಯಕ್ಟ್ ಯಾವುದೇ ಒಬ್ಬ ಕಲಾವಿದನ್ನು ತಗೊಂಡ್ರೆ ಮನಸ್ಸಲ್ಲಿ ಒಂದು 10 ಥರ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ನನ್ನ ತಲೆಯಲ್ಲಿ ಇದ್ದಿದ್ದ 10 ಆಸೆನಲ್ಲಿ ಒಂದು ಆಸೆ ಪೂರೈಸ್ಬಿಟ್ಟೆ ಈ ಸರಿ ಈ ಸಿನಿಮಾನಲ್ಲಿ. ಸೊ ಎಲ್ಲರೂ ಬಂದು ನೋಡಿ. ಕತೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮಗೆ ಆಶೀರ್ವಾದ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಇಡೀ ತಂಡ ವೇದಿಕೆಗೆ ಬರಬೇಕು ಫಾರ್ ದ ಗ್ರೂಪ್ ಫೋಟೋ. ಓಕೆ, ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ವೇದಿಕೆ.